ಎಲ್ಲರಿಗೂ ನಮಸ್ಕಾರ. ಈ ದಿನ ಕೆಂಚನಾಳ ಗ್ರಾಮ ಪಂಚಾಯಿತಿಯಲ್ಲಿ 2023-24 ಸಾಲಿನಲ್ಲಿ ಅನುಷ್ಠಾನಗೊಂಡಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಗಳು ಹಾಗೂ ತಾಲೂಕ್ ಪಂಚಾಯತ್ ಕಾಮಗಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾಮಗಾರಿಗಳ ಒಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಗ್ರಾಮಸಭೆಯ ಪೂರ್ವಭಾವಿಯಾಗಿ ಕಳೆದ ಒಂದು ವಾರದಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದಾರೆ. ಆ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಕೊಂಡಂತಹ ಅಂಶಗಳನ್ನ ಗ್ರಾಮ ಸಭೆಯಲ್ಲಿ ಮಂಡಿಸಿ ಗ್ರಾಮ ಸಭೆಯಲ್ಲಿ ಇವತ್ತು ಚರ್ಚೆಯನ್ನ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಇಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಯನ್ನ ಮೊದಲಿಗೆ ನಾವು ನಾಡಗೀತೆಯೊಂದಿಗೆ ಭಾಗಿಸೋಣ. ಎಲ್ಲರೂ ಎದ್ದು ನಿಂತು ನಾಡಗೀತೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ತಾರೆ. ಈ ದಿನ 2023-24 ಸಾಲಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆಯನ್ನ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು
ಉಸ್ತುವಾರಿ ಅಧಿಕಾರಿಗಳಾಗಿ ಶ್ರೀಯುತ ಕೃಷ್ಣಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಹೊಸದಾಗಿ ವಹಿಸುತ್ತಾರೆ. ಇವರಿಗೆ ಹೆಚ್ಚಿನ ಗ್ರಾಮ ಪಂಚಾಯತ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಮಾನ್ಯ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಟ್ಟಿದೆ. ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗೌರವ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಟ್ಟಿದೆ. ಸದಸ್ಯರಾದ ಪುಟ್ಟಮ್ಮರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಟ್ಟಿದೆ. ಹಾಗೂ ಈ ಒಂದು ಸಭೆಯಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪಕ್ಷದ ಹಾಗೂ ಈ ಸಭೆಯಲ್ಲಿ ತೋಟಗಾರಿಕೆ ಕೃಷಿ ಹಾಗೂ ನಮ್ಮ ಈ ಗ್ರಾಮ ಪಂಚಾಯತಿ ವಲಯ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಎಲ್ಲ ಉಪಸ್ಥಿತರಾದ ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕಳೆದ ಒಂದು ವಾರದಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸಿರುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಅವರು ಕೂಡ ಆಗಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಅತ್ಯಂತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯತಿಯ ಸ್ಟೇಟ್ಮೆಂಟ್ ಅಂದ್ರೆ ಯಾರು ಫಲಾನುಭವಿಗಳು ಅಥವಾ ಗ್ರಾಮಸ್ಥರು ಇದ್ದಾರೆ ಇವರೆಲ್ಲರೂ ಕೂಡ ಆಲೋಚಿಸಿದರೆ ಗ್ರಾಮಸ್ಥರು ಹೆಚ್ಚಿನ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆಯ ಕುರಿತು ಪ್ರಾಥಮಿಕವಾಗಿ ನಮ್ಮ ಶ್ರೀಯುತ ನಾಗೇಶ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ವಕ್ತಾರರು ಪ್ರಾಥಮಿಕವಾಗಿ ಮಾತನಾಡುವಂತೆ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಸಾಮಾಜಿಕ ಪರಿಶೋಧನೆ ಪ್ರಮುಖ ಉದ್ದೇಶ ಅಂತಂದ್ರೆ ಗೊತ್ತಿದೆ ಈ ಎಲ್ಲ ಯೋಜನೆಗಳಲ್ಲಿ ಕಾಮಗಾರಿಗಳ ಅನುಷ್ಠಾನ ಏನಾಗುತ್ತೆ ಅದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ತಿಳಿಸಬೇಕು ಅಂತಕ್ಕಂಥ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಎಲ್ಲವೂ ಕೂಡ ಉತ್ತರದಾಯಿತ್ವವನ್ನು ಹೊಂದಿರಬೇಕು. ಹಾಗೆ ಈ ಕಾಮಗಾರಿಗಳು ಏನು ಖರ್ಚು ವೆಚ್ಚಗಳಾಗಿರುತ್ತೆ, ಕಾಮಗಾರಿಗಳು ಏನು ನಡೆದಿರುತ್ತೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವು ಇರುತ್ತೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು 4 ಹಂತಗಳಲ್ಲಿ ನಡೆಸಬೇಕಾಗುತ್ತೆ. ಮೊದಲನೇದಾಗಿ ಕಾಮಗಾರಿಗಳ ಕರ್ತವ್ಯಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಸರ್ಕಾರದ ಆದೇಶದಂತೆ ಕಾಮಗಾರಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಅಥವಾ ತಾಲೂಕು ಪಂಚಾಯತಿಯಿಂದ ಏನೆಲ್ಲ ಕರ್ತವ್ಯಗಳು ಏನೆಲ್ಲ ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕಾಗಿರುತ್ತೆ ಅದರ ನಿರ್ವಹಣೆ ಹೇಗಿದೆ ಅಂತಕ್ಕಂಥ ಪರಿಶೀಲನೆ ನಡೆಸ್ತೀವಿ. ಹಾಗೆ ಏನು NGNRG ಯೋಜನೆಯಲ್ಲಿ ಅಕುಶಲ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಅವರ ಜವಾಬ್ದಾರಿಗಳನ್ನ ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಹಾಗೆ ಅವರಿಗೆ ಏನು ಬೇಡಿಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇದೆಯಲ್ಲ ಅಂತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಏನು ಕಾಮಗಾರಿಗಳ ಅನುಷ್ಠಾನ ಆಗಿರುತ್ತೆ ಅದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿರುವ ಸ್ಥಳದಲ್ಲೇ ಕಾಮಗಾರಿ ಅನುಷ್ಠಾನ ಆಗಿದೆ, ಇದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು. ದಾಖಲು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆಯಾ ಮತ್ತೆ ನಿರ್ಮಾಣಕ್ಕೆ ಗುಣಮಟ್ಟ ಹೇಗಿದೆ ಹಾಗೆ ಈ 3 ಹಂತದಲ್ಲಿ ನಾವು ಪರಿಶೀಲನೆಯನ್ನ ನಡೆಸಿ
ಒಂದು ವರದಿಯನ್ನ ಸಿದ್ಧಪಡಿಸಿದ್ದು ಈ ಒಂದು ಗ್ರಾಮಸಭೆಯಲ್ಲಿ ವರದಿಯನ್ನ ಇಡ್ತಕ್ಕಂಥದ್ದು. ಹಾಗೆ ಈ ಅವಧಿಯಲ್ಲಿ ಏನು ಕಾಮಗಾರಿಗಳ ಅನುಷ್ಠಾನವಾಗಿದೆ ಎಲ್ಲ ಕಾಮಗಾರಿಗಳ ವಿವರಗಳನ್ನು ನಮಗೆ ತಿಳಿಸ್ತಕ್ಕಂಥದ್ದು ಸಭೆಯ ಅನುಮೋದನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ಕಳೆದ 5 ದಿನಗಳಿಂದ ನಾವು ಕಾಮಗಾರಿಗಳನ್ನು ನೋಡಿ ವರದಿಯನ್ನ ಸಿದ್ಧಪಡಿಸಿ ವರದಿಯನ್ನ ಸಭೆಯ ಮುಂದೆ ಇಡ್ತೀವಿ. ಹಾಗೆ ವರ್ಕ್ಗಳನ್ನು ಕೂಡ ಹೇಳ್ತೀವಿ. ಇಲ್ಲಿ ಚರ್ಚೆಯನ್ನು ಮಾಡಬೇಕು. ಹಾಗೆ ನಾವು ಸಂಘಟನೆವಾಗಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬ ಕೂಡ ಉದ್ಯೋಗವನ್ನು ಹಾಗೆ ಇದರ ಮುಖಾಂತರ ದೀರ್ಘಕಾಲ ಬಾಡಿಗೆ ಬರ್ತಕ್ಕಂಥ ಉತ್ಪಾದನಾಶೀಲ ಕೊಡ್ತಕ್ಕಂಥ ಆ ನಿಟ್ಟಿನಲ್ಲಿ ಉದ್ಯೋಗ ಖಾತ್ರಿಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ವೈಯಕ್ತಿಕವಾಗಿ ಕೂಡ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಕೂಡ ಹಲವಾರು ಕಾಮಗಾರಿಗಳನ್ನು ಕಳೆದ ಬಾರಿ ವೈಯಕ್ತಿಕವಾಗಿ 2.5 ವರ್ಷದವರೆಗೆ ಒಬ್ಬ ಫಲಾನುಭವಿ ಜೀವಿತಾವಧಿಯಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಅದನ್ನ ಈಗ ಈ ಬಾರಿ ಮುಖ್ಯ ಮಾಡಿದ್ದಾರೆ. 5 ಲಕ್ಷದವರೆಗೆ ವೈಯಕ್ತಿಕ ಫಲಾನುಭವಿಗೆ ಯೋಜನೆಯ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಹಾಗೆ ವೈಯಕ್ತಿಕವಾಗಿ ನಾವು ತೋಟಗಳ ನಿರ್ಮಾಣ ಮಾಡತಕ್ಕಂಥದ್ದು ಅಥವಾ ಹಾಗೆ ಕೃಷಿ ಸಾರ್ವಜನಿಕವಾಗಿ ನಮ್ಮ ಗ್ರಾಮೀಣ ಕಾಮಗಾರಿಗಳನ್ನು ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಬಿಡುಗಡೆ ಮಾಡ್ತಕ್ಕಂಥದ್ದು ಇಲ್ಲಿನ ಭೌಗೋಳಿಕ ಜಾತಿಗೆ ಸಂಬಂಧಿಸಿದಂತೆ ಹಾಗೆ ಜನಸಂಖ್ಯೆ ಆಧಾರದ ರಿಲೀಸ್ ಮಾಡ್ತದೆ. ಗ್ರಾಮ ಪಂಚಾಯತ್ಗೆ 85% ಗ್ರಾಮ ಪಂಚಾಯತಿಗೆ ಹಾಗೆ 10% ಹಾಗೆ 5% ಹಣವನ್ನು ಜಿಲ್ಲಾ ಪಂಚಾಯತಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿಗಳನ್ನು ಸಹ ಸರ್ಕಾರದ ಸಾಮಾಜಿಕ ಪರಿಶ್ರಮೆ ಯಾವ ರೀತಿ ನಡೆಯುತ್ತೆ, ಯೋಜನೆಯಲ್ಲಿ ಯಾವ್ಯಾವ ರೀತಿ ಕಾಮಗಾರಿಗಳನ್ನು ತೆಗೆದುಕೊಳ್ಬಹುದು ಹಾಗೂ ಈ ಸಾಮಾಜಿಕ ಪರಿಶ್ರಮೆಯ ಉಪಯೋಗ ಏನು ಬಗ್ಗೆ ಸುಳ್ಳುಗಳ ಮಾಹಿತಿಯನ್ನು ನೀಡಿದಂತ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶ್ರಮ ವಕ್ತಾರರು ಶ್ರೀಯುತ ನಾಗೇಶ್ ಇವರಿಗೆ ಧನ್ಯವಾದಗಳು. ಈಗ ಕಳೆದ ವರ್ಷ ಅಂದ್ರೆ 2022-23ನೇ ಸಾಲಿನಲ್ಲಿ ನಡೆದಂತ ಕಾಮಗಾರಿಗಳಿಗೆ 2023-24ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆ ನಡೆದಿತ್ತು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಿತ್ತು. ಈ ಮಾರ್ಚ್ ತಿಂಗಳಲ್ಲಿ ನಡೆದಂತ ಕಾಮಗಾರಿಗಳಿಗೆ ಕೆಲವು ಆಕ್ಷೇಪಣೆಗಳನ್ನ ಮತ್ತು ವಸೂಲಾತಿಯನ್ನ ಲೋಪದೋಷಗಳನ್ನ ಗುರುತಿಸಿ ಸಾಮಾಜಿಕ ಪರಿಶೋಧನಾ ತಂಡದವರು ಆಗಿದ್ರು. ಅದಕ್ಕೆ ಗ್ರಾಮ ಪಂಚಾಯತಿ ಕೈಗೊಂಡಿರುವಂತಹ ಒಂದು ಅನುಕೂಲ ವರದಿಯನ್ನ ಇಂದಿನ ನಾವು ಸಭೆ ಮುಂದೆ ಮಂಡಿಸ್ತಾ ಇದ್ದೇವೆ. ಬಸವೂರು ರಾಘವೇಂದ್ರ ನಾಗೇಂದ್ರಪ್ಪ ಅವರ ಸರ್ವೆ ನಂಬರ್ 93 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಈ ಸದರಿ ಕಾಮಗಾರಿಗೆ ಘಟಕ ದರಕ್ಕಿಂತ ಹೆಚ್ಚುವರಿಯಾಗಿ 11,653 ರೂಪಾಯಿನ ಹೆಚ್ಚುವರಿ ಅಳತೆ ದಾಖಲಿಸಿ ಪಾವತಿಸಿದ್ದಾರೆ. ಆದ್ದರಿಂದ ಕಾಮಗಾರಿ ಆಕ್ಷೇಪಣೆಯಲ್ಲಿ ಮಕ್ಕಳನ್ನು ಸೃಷ್ಟಿಸಿತು. ದೇವಪ್ಪ ಬಿನ್ ಚನ್ನಪ್ಪ ಇವರು ಸರ್ವೆ ನಂಬರ್ 12/5 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಘಟಕ ದರಕ್ಕಿಂತ ಹೆಚ್ಚುವರಿಯಾಗಿ 10,956 ರೂಪಾಯಿ ಪಾವತಿಸಿದ್ದಾರೆ ಎಂದು ಆಕ್ಷೇಪಣೆಯಲ್ಲಿ ನೀಡಲಾಗಿತ್ತು. ಕೆಂಚಿನಾರ ಶಬೀರ್ ಸಾಬಿನ್ ದಸ್ತು ಸಾಹೇಬ್ ಅವರ ಸರ್ವೆ ನಂಬರ್ 11 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ. ಈ ಕಾಮಗಾರಿಗಳು ಸಹ ಘಟಕದಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಸುತ್ತಾರೆ ಅಂತೇಳಿ ಆಕ್ಷೇಪಣೆಗೆ ಸೂಚಿಸಿತ್ತು. ಫಾತಿಮಾಬಿ ಯೂಸಫ್ ಕೆಂಚಲ ಸರ್ವೆ ನಂಬರ್ 75 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಇದಕ್ಕೂ ಕೂಡ ಘಟಕದಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಸುತ್ತಾರೆ ಅಂತೇಳಿ 9,499 ರೂಪಾಯಿ ಆಕ್ಷೇಪಣೆಯಲ್ಲಿ ನೀಡಲಾಗಿತ್ತು. ಕೆಂಚನಾಲ ಮಂಜಪ್ಪ ಬಿನ್ ಅಜ್ಜಪ್ಪ ಅವರ ಸರ್ವೆ ನಂಬರ್ 33 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಇದಕ್ಕೆ 6,245 ರೂಪಾಯಿ 6,275 ರೂಪಾಯಿ
ಹೆಚ್ಚುವರಿ ಪಾವತಿಸಿದಂತೆ ಆಕ್ಷೇಪಣೆ ನೀಡಲಾಗಿತ್ತು. ಮಾಲಕ ವಿಶ್ವನಾಥ ಬಿನ್ ಕೃಷ್ಣಪ್ಪ ಸರಳಪ್ಪ 7ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಗದಗಕ್ಕಿಂತ 4,120 ರೂಪಾಯಿ ಹೆಚ್ಚುವರಿ ಪಾವತಿ ಎಂದರೆ ಆಕ್ಷೇಪಣೆ ನೀಡಲಾಗಿತ್ತು. ಮತ್ತು ಶ್ಯಾಮಲಾ ಚಂದ್ರಸಪ್ಪ ಸರಳಪ್ಪ 10 ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಇದಕ್ಕೂ ಕೂಡ ಗದಗಕ್ಕಿಂತ ಹೆಚ್ಚುವರಿ ಪಾವತಿ ಅಂತೇಳಿ 10,395 ರೂಪಾಯಿ ಹೆಚ್ಚುವರಿ ಪಾವತಿಸಿದ ಆಕ್ಷೇಪಣೆ ನೀಡಲಾಯಿತು. ಮತ್ತು ಗುಡಿಯಪ್ಪ ಮಂಜಪ್ಪ ಇವರ ಸರಳಪುರ 28ರ ಜಮೀನಲ್ಲಿ ಘಟಕದಕ್ಕಿಂತ ಹೆಚ್ಚುವರಿಯಾಗಿ 8,693 ರೂಪಾಯಿ ಹಣ ಪಾವತಿಸುತ್ತಾರೆ ಎಂದು ಆಕ್ಷೇಪಣೆ ನೀಡಲಾಗಿತ್ತು. ಆಲ್ವಳ್ಳಿ ವೀರಪ್ಪಗೌಡ ಬಸಪ್ಪಗೌಡ ಸರಳಪುರ 135ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ ಘಟಕದಕ್ಕಿಂತ ಹೆಚ್ಚುವರಿಯಾಗಿ 12,455 ರೂಪಾಯಿ ಹೆಚ್ಚುವರಿ ಪಾವತಿಸುತ್ತಾರೆ ಎಂದು ಆಕ್ಷೇಪಣೆ ನೀಡಲಾಗಿತ್ತು. ಆಲ್ವಳ್ಳಿ ತಿಪ್ಪೇಶಪ್ಪ ಬಸಪ್ಪಗೌಡ ಸರಳಪುರ 74ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ 5,525 ರೂಪಾಯಿ ಘಟಕದಕ್ಕಿಂತ ಹೆಚ್ಚುವರಿಯಾಗಿ ಪಾವತಿ ಮಾಡಲಾಗಿದೆ ಎಂದು ಆಕ್ಷೇಪಣೆ ನೀಡಲಾಯಿತು. ಆಲ್ವಳ್ಳಿ ಗ್ರಾಮದ ಹೇಮಾವತಿ ಪಾಯಪ್ಪ ಸರಳಪುರ 13ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ 3,495 ರೂಪಾಯಿ ಹೆಚ್ಚುವರಿ ಪಾವತಿ ಅಂತೇಳಿ ಆಕ್ಷೇಪಣೆ ನೀಡಲಾಯಿತು. ಮಸೂರು ರಾಜಶೇಖರಪ್ಪ ಬಿನ್ ಮುನಿಯಪ್ಪಗೌಡ ಸರಳಪುರ 135ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ ಘಟಕದಕ್ಕಿಂತ ಹೆಚ್ಚುವರಿಯಾಗಿ 12,455 ರೂಪಾಯಿ ಆಗಿದೆ ಅಂತೇಳಿ ಆಕ್ಷೇಪಣೆ ನೀಡಲಾಯಿತು. ಆಲ್ರೆಡಿ ವಿಶೇಷ ಬಿನ್ ನೋಟಿಸ್ ಸರಳಪುರ 44ರ ಜಮೀನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ 9,792 ರೂಪಾಯಿ ಹೆಚ್ಚುವರಿ ಪಾವತಿ ಅಂತೇಳಿ ಆಕ್ಷೇಪಣೆ ನೀಡಲಾಗಿತ್ತು. ಒಟ್ಟು 1 ಲಕ್ಷ ರೂಪಾಯಿ ಇದಕ್ಕೆ ಆಕ್ಷೇಪಣೆ ನೀಡಲಾಗಿತ್ತು. ಇದು ಹೆಚ್ಚುವರಿ ಪಾವತಿಯನ್ನ ಯಾಕೆ ಮಾಡಿದಪ್ಪ ಅಂತಂದ್ರೆ ಕಾಮಗಾರಿಗಳನ್ನ ನಾವು ಹೊಸ ಘಟಕದ ಬರೋಕ್ಕಿಂತ ಮೊದಲೇ ಹಳೆ ಘಟಕಗಳಿಗೆ ನರೇಗಾ ತಂತ್ರಾಂಶದಲ್ಲಿ ದಾಖಲೆ ಮಾಡಿ ಅಂದಾಜು ಪ್ರತಿ ತಯಾರಿಸಿ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ನೀಡಿ ಕಾಮಗಾರಿ ಮಾಡಕ್ಕೆ ತಿಳಿಸಿದ್ರಿಂದ ಫಲಾನುಭವಿಗಳು ಆ ಘಟಕದಕ್ಕೆ ಅನುಗುಣವಾಗಿ ಕಾಮಗಾರಿಯನ್ನ ನಿರ್ವಹಿಸಿದ್ದಾರೆ. ನಂತರ ಘಟಕದ ಜೂನ್ ತಿಂಗಳಲ್ಲಿ ಚೇಂಜ್ ಆಗಿದ್ದು ಅಂತ ನಮಗೆ ಪೇಮೆಂಟ್ ಮಾಡಲಿಕ್ಕೆ ತೊಂದರೆ ಆಯಿತು. ನಂತರ ನಾವು ಈ ಕಾಮಗಾರಿಗೆ ಹೆಚ್ಚುವರಿಯಾಗಿ ಗಿಡಗಳನ್ನು ನಡೆಸಿ ಘಟಕಕ್ಕೆ ಮ್ಯಾಚ್ ಮಾಡಿ ನಾವು ಹಣವನ್ನು ಪಾವತಿ ಮಾಡಿರ್ತೀವಿ. ಆದ್ರಿಂದ ದಯಮಾಡಿ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಸರಿಯಾದ ಆಕ್ಷೇಪಣೆಯನ್ನ ಕೈಬಿಡಲಿಕ್ಕೆ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತೇಳಿ ಗ್ರಾಮ ಸಭೆಯಲ್ಲಿ ಕೇಳ್ತೀವಿ. ಘಟಕದ ಬರೋಕ್ಕಿಂತ ಮೊದಲೇ ಸರ್ ಇದು ಏನಾಗಿತ್ತು ಅಂದ್ರೆ ಇದು 2022-23 ಆಕ್ಷೇಪಣೆ ಅಪ್ರೂವ್ ಆಗಿತ್ತು. ಅಪ್ರೂವ್ ಆದ ನಂತರ ಏನಾಯ್ತಪ್ಪ ಅಂತಂದ್ರೆ ಇದು ಘಟಕದ ಬರೋಕ್ಕಿಂತ ಮೊದಲೇ ನಾವು ಆಕ್ಷೇಪಣೆ ಅಪ್ರೂವ್ ಮಾಡ್ಕೊಂಡು ಫಸ್ಟ್ ಇದ್ದ ಅದಾದ ನಂತರ ಏನಾಯ್ತು ಆಕ್ಷೇಪಣೆ ಘಟಕದ ಚೇಂಜ್ ಆಯ್ತು. ನಾವು ಇಂಪ್ಲಿಮೆಂಟ್ ಕಡಿಮೆ ಮಾಡಿದ್ವಿ. ನಾವು ಆಲ್ರೆಡಿ ಸರ್ಕಾರ ಪೇಮೆಂಟ್ ಮಾಡಿದ್ವಿ. ಅದಾದ ನಂತರ ಘಟಕದ ಚೇಂಜ್ ಆಗಿದ್ದಕ್ಕೆ ಇವರು ಆಕ್ಷೇಪಣೆ ಮಾಡಿದ್ರು. ನಂತರ ನಾವೇನ್ ಮಾಡಿದ್ವಿ ಹೆಚ್ಚುವರಿ ಗಿಡಗಳನ್ನು ಅದಕ್ಕೆ ನಡೆಸಿದ್ವಿ. ನಡೆಸಿದ್ರಿಂದ ಅದನ್ನ ಆ ಮೊತ್ತ ಟ್ಯಾಲಿಯನ್ನು ನಡೆಸಿದ್ವಿ. ಆದ್ರಿಂದ ಅದನ್ನ ನಾವು ಅಡ್ಯಾಕರ್ ಇಟ್ಟಿದ್ವಿ ಸರ್. ಅಡ್ಯಾಕರ್ ಇಟ್ಟಾಗ ಅವರು ಗ್ರಾಮ ಸಭೆಯ ಒಪಿನಿಯನ್ ತಗೊಂಡು ಕಳಿಸಿ ಅಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲಿ ಈ ಮೊತ್ತವನ್ನ ಕೈ ಬಿಡಬೇಕು ಅಂತೇಳಿ ನಾವು ಗ್ರಾಮ ಸಭೆ ಕೇಳ್ತೀವಿ. ಕೈ ಬಿಡುವುದರಿಂದ ಫಲಾನುಭವಿಯಿಂದ ಹಣ ದುರುಪಯೋಗ ಆಗಿಲ್ಲ. ಫಲಾನುಭವಿಗಳಿಗೆ ಹೋಗಿರುವಂತದ್ದು 500 ಗಿಡ ನೆಡಬೇಕು ಅಂತ ಇತ್ತು ಬಂದು ಸರ್ಕಾರ. ಅದಾದ್ಮೇಲೆ ನಾವು 500 ಗಿಡ ನೆಡಿ ಅಂತ ಹೇಳಿದ್ವಿ. ಸರ್ಕಾರ ಏನ್ ಮಾಡ್ತೋ ಅದಾದ ನಂತರ 500 ಗಿಡ ನೆಡಂಗಿಲ್ಲ, ಅದೇ ಮೊತ್ತಕ್ಕೆ 550 ಗಿಡ ನೆಡಬೇಕು ಅಂತೇಳಿ ಒಂದು ಬೆಳೆದ ದರವನ್ನು ಚೇಂಜ್ ಮಾಡಿದ್ರು, ರೇಟ್ ಕಡಿಮೆ ಮಾಡಿದ್ರು. ಹಾಗಾಗಿ 550 ಗಿಡ ಅದಾದ ನಂತರ ನಡೆಸಿದ್ವಿ. ಬಟ್ ಎಂಪಿನಲ್ಲಿ ನಾವು 500 ಗಿಡಕ್ಕೆ ಬಂದಿದ್ವಿ. ಆದ್ರಿಂದ ಆಕ್ಷೇಪಣೆ ಇಟ್ಟಿತ್ತು. ಅದರಿಂದ ಫಲಾನುಭವಿಗಳಿಗೆ ತೊಂದರೆ ಮೊತ್ತ ಹೋಗಿರೋದ್ರಿಂದ ಅದನ್ನ ಕೈ ಬಿಡಬೇಕು ಅಂತೇಳಿ ಗ್ರಾಮ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ವಿ. ಕೈ ಬಿಡುವುದರಿಂದ ಅರ್ಥ ಆಯ್ತಾ ಹೇಳಿದ್ರು. ಇಲ್ಲ ಅಂದ್ರೆ ಒಟ್ಟು ವಸೂಲಿ ಮಾಡೋದು ಎರಡು ಒಂದಿದೆ ಅವ್ರ ಅವಕಾಶ. ಇನ್ನೊಂದು ಆಕ್ಷೇಪಣೆ ಏನಿಂತಂದ್ರೆ ಚಂದಲಿ ಕ್ಷೇತ್ರದಲ್ಲಿ ಪಂಚಾಯತ್ ಜಾನುವಾರು ಕೊಡುಗೆ ನಿರ್ಮಾಣ ಕಾಮಗಾರಿಗೆ ರಾಜಧನ ಸರ್ಕಾರಕ್ಕೆ ಪಾವತಿ ಮಾಡಿಲ್ಲ ಅಂತೇಳಿ 475 ರೂಪಾಯಿ ಆಕ್ಷೇಪಣೆಯಲ್ಲಿ ಇಟ್ಟಿದ್ರು. ಇದು ಯಾಕಪ್ಪ ಅಂದ್ರೆ ವೈಯಕ್ತಿಕ ಕಾಮಗಾರಿಯಿಂದ ವೆಂಡರ್ ಸಮಸ್ಯೆ ಇದ್ದಿದ್ದರಿಂದ ವೆಂಡರ್ಗೆ ಹಾಕಿದ್ವಿ ಸರ್. ಇದೆಲ್ಲ ಇಂಡಿವಿಜುವಲ್ ಕಾಮಗಾರಿಗಳನ್ನ ಅವರಿಗೆ ಫಲಾನುಭವಿಗೆ ಕೊಡ್ಬೇಕು. ಆದ್ರೆ ಆ ಸಮಯದಲ್ಲಿ ಆ ಫಲಾನುಭವಿಯ ತಾಂತ್ರಿಕ ತೊಂದರೆಯಿಂದ ಅವ್ರಿಗೆ ಪಾವತಿ ಮಾಡಕ್ಕೆ ಆಗದಿರೋದ್ರಿಂದ ಬೇರೆ ವೆಂಡರಿಗೆ ಹಾಕ್ಬಿಟ್ಟು ಅದನ್ನ
ಮಾಡಿದ್ವಿ. ವೆಂಡರಿಗೆ ಹಾಕಿದ್ವಿ ಅಂತಂದ್ರೆ ನಾವು ನಮಗೆ ಸರಬರಾಜು ಮಾಡೋದಕ್ಕೆ ಹಾಕಿದ್ವಿ ಅಂದ್ರೆ ನಾವು ರಾಜ್ಯದಲ್ಲಿ ಕಟ್ಟಬೇಕಾಗುತ್ತೆ. ಆದ್ರಿಂದ 475 ರೂಪಾಯಿ ಅವರು ಆಕ್ಷೇಪಣೆಯಲ್ಲಿ ಇಟ್ಟಿದ್ರು. ಈಗ 475 ರೂಪಾಯಿನ ಈಗ ಫಲಾನುಭವಿಯಿಂದ ವಸೂಲಿ ಮಾಡೋಕ್ಕಾಗಲ್ಲ, ನಾವೇ ಜಮಾ ಮಾಡಿದ್ವಿ. ಸರ್ಕಾರ ಜಮಾ ಮಾಡಿ ರಸೀದಿಯಿಂದ ಹಾಜರುಪಡಿಸಿದ್ವಿ. 475 ಕ್ಲಿಯರ್ ಆಗಿದೆ. ಇದಾದ ನಂತರ ಇನ್ನ 10 ಕಾಮಗಾರಿಗಳಿಗೆ ಇಂಗುಗುಂಡಿ ನಿರ್ಮಾಣ ಕಾಮಗಾರಿಗಳು ಮತ್ತು ಕೊಟ್ಟಿಗೆ ಕಾಮಗಾರಿಗಳು. ಈ ಇಂಗುಗುಂಡಿ ಮತ್ತು ಕೊಟ್ಟಿಗೆ ಕಾಮಗಾರಿಗಳಿಗೆ ನಾವು ನಾಮಫಲಕವನ್ನು ಬಳಸಬೇಕು. ನಾಮಫಲಕವನ್ನ ಗೋಡೆ ಮೇಲೆ ಬಳಸ್ತಾ ಇದೀವಿ. ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ನಾಮಫಲಕಕ್ಕೆ 500 ರೂಪಾಯಿ ಫಿಕ್ಸ್ ಮಾಡಿದೆ. ಒಬ್ಬ ಗೋಡೆ ಬರೆಯುವಂತ ನಾಮಫಲಕಕ್ಕೆ ಕೇವಲ 500 ರೂಪಾಯಿನ ಫಿಕ್ಸ್ ಮಾಡಿದೆ. ಈ ನಾಮಫಲಕವನ್ನು ನಾವು 2 ಸಲ ಬಳಸಬೇಕಾಗುತ್ತೆ ಸರ್. ಒಂದು ಕಾಮಗಾರಿ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಒಂದು ನಾಮಫಲಕ ಬಳಸಬೇಕು. ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ಮಾಹಿತಿಯನ್ನು ತುಂಬಿಸ್ಬೇಕು. ಹಾಗಾಗಿ ವೆಂಡರ್ ನಾಮಫಲಕ ಬರೆಯಲು 2 ಸಲ ಅವ್ರ ಮನೆ ಹತ್ರಕ್ಕೆ ಹೋಗಿ ಬರೆಯಬೇಕಾಗುತ್ತೆ. ಅದಕ್ಕೆ ಅವರು 500 ರೂಪಾಯಿ ಸರ್ಕಾರ ನಿಗದಿಪಡಿಸಿರುವಂತ 500 ರೂಪಾಯಿಗೆ ಯಾವುದೇ ಕಾರಣಕ್ಕೂ ಬಂದು ಬರೆಯಲ್ಲ. ಆದ್ರಿಂದ ನಾವು ಕೆಲವರಿಗೆ ಚಂದಳ್ಳಿ ಜಗದೀಶ ಬಿನ್ ಯಲ್ಲಪ್ಪ ಇವರ ಮನೆಯಲ್ಲಿ ಇಂಗುಗುಂಡಿ, ಚಂದಳ್ಳಿ ಮಂಜುನಾಥ ಬಿನ್ ಮುದ್ರಾಯಪ್ಪ ಇವರ ಮನೆಯಲ್ಲಿ ಇಂಗುಗುಂಡಿ, ಕೆಂಚನಾಳ ಅಶೋಕ ಬಿನ್ ಕಾಂತೋಜಿರಾವ್ ಇವರ ಮನೆಯಲ್ಲಿ ಇಂಗುಗುಂಡಿ, ಕೆಂಚನಾಳ ಜಲಂಧರ ಬಿನ್ ದೊಡ್ಡಮೇಸ್ತ್ರಿ ಇವರ ಮನೆಯಲ್ಲಿ ಜಾಗೃತ ಕೊಟ್ಟಿಗೆ, ತೊಳೆ ಮತ್ತು ಮಂಜಪ್ಪ ಬಿನ್ ಕಡಿಲಾಯ ಇವರ ಮನೆಯಲ್ಲಿ ಇಂಗುಗುಂಡಿ, ಕೆಂಚನಾಳ ಬಾಬುಸಾಬ್ ಬಿನ್ ಹುಸೇನ್ ಸಾಬ್ ಇವರ ಮನೆಯಲ್ಲಿ ಇಂಗುಗುಂಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗುಗುಂಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಗುಗುಂಡಿ, ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಇಂಗುಗುಂಡಿ, ಚಂದಳ್ಳಿ ಶಾಲೆಯಲ್ಲಿ ಇಂಗುಗುಂಡಿ. ವಿಷ್ಣು ಕಾಮಗಾರಿಗಳಿಗೆ ಸುಮಾರು 700 ರಿಂದ 800 ರೂಪಾಯಿಷ್ಟು ಪೇಮೆಂಟ್ ಅನ್ನು ಮಾಡಿದ್ವಿ. ಒಂದೊಂದು ನಾಮಫಲಕವನ್ನು ಬಳಸೋದಕ್ಕೆ 800 ರೂಪಾಯಿ ಕಡಿಮೆ ಯಾರು ಬರೆಯಲ್ಲ. ಆದ್ರಿಂದ 800 ರೂಪಾಯಿಷ್ಟು ಪಾವತಿಯನ್ನ ಮಾಡಿರ್ತೀವಿ. ಆದ್ರಿಂದ ಅವರು 500 ರೂಪಾಯಿ ಮಾರ್ಗಸೂಚಿಯಲ್ಲಿದೆ, ನೀವು 800 ರೂಪಾಯಿ ಪಾವತಿ ಮಾಡಿಲ್ಲ ಅಂತೇಳಿ ನಮಗೆ ಆಕ್ಷೇಪಣೆಯಲ್ಲಿ ಅದನ್ನು ವಸೂಲಾತಿ ಮಾಡಿ ಅಂತೇಳಿ ಸೂಚಿಸಿದ್ದಾರೆ. ಅದರಿಂದ ನಾವು ಈ 2 ಕಾಮಗಾರಿಗಳನ್ನ ಕೈ ಬಿಡಬೇಕು ಅಂತೇಳಿ ಕೇಳ್ತೀವಿ. ಅವಕಾಶ ಇದೆ. ಹಾಗಾಗಿ ಈ ತರ ಬೇಕಂತ ನಾವು ಪ್ರಸ್ತಾವನೆಗೆ ತರಿಸ್ಕೊಂಡ್ಬಿಟ್ರೆ ಅದನ್ನ ಹೇಳಿಕ್ ಬರೋದು ಅವಕಾಶ ಇಲ್ಲ. ಅದನ್ನ ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡ್ಬೋದು. ಅದೇ ವಿಷಯ ಇದು. ಅದು ಓಟ್ ಸಾಕಾಗಲ್ಲ. 500 ರೂಪಾಯಿ ಯಾರು ಬರೆಯಲ್ಲ. ವಾಪಸ್ ಯಾವುದೇ ಕಾಮಗಾರಿ ಇಂಪ್ಲಿಮೆಂಟ್ ಮಾಡಿಸೋದು ಮತ್ತೆ ಮಾಡೋದಿಲ್ಲ. ಎಲ್ಲರೂ ಯಾವ ಕಾಮಗಾರಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಬತ್ತಿ ಕೊಡ್ಬಾರ ರವಿಚಂದ್ರ ಕೂತಿ ಬಿಡಿ ಅವನು ಮ್ಯಾಚ್ ನೋಡ್ಕೊಂಡ್ಬರಲಿ ಪೈಲ ಟೀ ನೀಡುವ ಗಮನಕ್ಕೆ ಇಲ್ಲಿ ಎನ್ಆರ್ಜಿ ಯಾವುದೇ ಕಾಮಗಾರಿ ಮಾಡ್ತೀವಲ್ಲ ನಾವು, ಇಲ್ಲಿ ಯಾವ ಆಫೀಸರು ದುಡ್ಡು ತಗೊಳ್ಳೋದಿಲ್ಲ.
PDO ತಗೊಳ್ಳೋರಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಗೊಳ್ಳೋರಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಗಳು ತಗೊಳ್ಳೋರಿಲ್ಲ. ಯಾಕೆ ಬಹಿರಂಗ ಸಭೆಯಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಈ ಜನರಲ್ಲಿ ಯಾರು ತಗೊಂಡಿರ್ಬೇಕಲ್ಲ. ನಾವಂತೂ ತಗೊಂಡಿಲ್ಲ, ಪಂಚಾಯತಿ ಸದಸ್ಯರು ತಗೊಂಡಿಲ್ಲ, PDO ತಗೊಂಡಿಲ್ಲ, ನಮ್ಮ NRG ಕೋಆರ್ಡಿನೇಟರ್ ಯಾರು ತಗೊಂಡಿಲ್ಲ. ಅದರಿಂದ 500 ರೂಪಾಯಿ ಏನಿದೆ 500 ರೂಪಾಯಿ ಮಾಡಿ ಅವ್ರು ಕಾಮಗಾರಿ ಸ್ಟಾರ್ಟ್ ಮಾಡ್ಬೇಕು. 300 ರೂಪಾಯಿ ಅಂದ್ರೆ ಅವರಿಂದ ಫಲಾನುಭವಿಗಳಿಂದ ವಸೂಲಾತಿ ಮಾಡ್ಕೊಳ್ಳಿ. ನಾವು ನೀವು ಯಾಕೆ ಮೈ ಮೇಲೆ ಹಾಕೊಳ್ಬೇಕದು? ಆ ರೀತಿ ಆಗಿಲ್ಲ ಅಂದ್ರೆ ಕಾಮಗಾರಿ ಸ್ಟಾರ್ಟ್ ಮಾಡೋದು ಬೇಡ. ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಅಧಿಕಾರಿಗಳು ನಮ್ಮ ಗಮನ ತರ್ರಿ. ಈಗ ಆಡಿಟಲ್ 500 ರೂಪಾಯಿ ಇದೆ, 500 ರೂಪಾಯಿನ ಹೇಳ್ಬೇಕು, ಬರೀಬೇಕು. ಹೆಚ್ಚುವರಿ ದುಡ್ಡು ಕೊಟ್ರೆ ಅದು ರಿಕವರಿನ ಬರೀಬೇಕು. ಅದರಲ್ಲಿ ನಾವು ಏನು ಇದಿಲ್ಲ. ಈಗ ಎಸ್ಟಿಮೇಟ್ ಅಲ್ಲಿ ಏನಿರುತ್ತೆ ಅದನ್ನೇ ಮಾಡಬೇಕು. ಅದರಿಂದ ಮುಂದಿನ ದಿನದಲ್ಲಿ ಅದೇನಿದೆ ನೋಡಿ, ಅದಕ್ಕೆ ಗಮನ ತಗೊಳ್ಳಿ, ಇವಾಗ ಗಮನ ತಗೊಳ್ಳಿ. ಮುಂದಿನ ದಿನ ಆ ರೀತಿ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ. ನೀವೆಲ್ಲ ಮೀಟಿಂಗ್ ಅಲ್ಲಿ ಮುಗ್ದಿಲ್ಲ, ನೀವೆಲ್ಲ ಹೇಳ್ಬೇಕು, ಪ್ರೋಗ್ರೆಸ್ ಕೊಡ್ಬೇಕು, ಅದು ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕು. ಇವಿಷ್ಟು ಕಳೆದ ವರ್ಷದಲ್ಲಿ ಆಗಿರುವಂತ ಇದು ಅನುದಾನ ವರದಿ. ಈಗ 2023-24 ಸಾಲ ಈ ವರ್ಷ ಆಗಿರುವಂತಹ ಕಾಮಗಾರಿಗಳು ಯಾವ್ಯಾವ ಏನೇನಾಗಿದೆ ಅಂತೇಳಿ ಸಭೆ ಮುಂದೆ ಹೇಳ್ತೀನಿ. ಕಾಮಗಾರಿಗಳನ್ನ ಓದ್ತಾ ಹೋಗ್ತೀನಿ, ಎಷ್ಟೆಷ್ಟು ಖರ್ಚು ಆಗಿದೆ ಅಂತೇಳಿ. ಈ ಕಾಮಗಾರಿ ಏನಾದ್ರು ಆಗಿಲ್ಲ ಅಂತಂದ್ರೆ ನೀವು ನೋಟ್ ಮಾಡ್ಕೋಬಹುದು. ನೋಟ್ ಮಾಡ್ಕೊಂಡು ಆಮೇಲೆ ಕೊನೆಗೆ ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಉದ್ಯೋಗ ಹೇಳಿದೆ. ಕೆಂಪಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಲೆ ಮತ್ತು ಕೆಂಪಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಲೆ ಮತ್ತು ಅಂಗನವಾಡಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುವ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ ಇತ್ತು. 15,960 ರೂಪಾಯಿ ಶಾಲೆಗಳಲ್ಲಿ ಮತ್ತೆ ಗ್ರಾಮ ಪಂಚಾಯತಿ ಹತ್ರ ಹಾಕಿದ್ವಿ. ಮೊಸರು ಶಾಲೆಯಿಂದ ಈರಕೆರೆ ಕೋಡಿ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ ಇತ್ತು. 75,676 ರೂಪಾಯಿ ಖರ್ಚಾಗಿದೆ. ಕೆಂಪಲ ಶಕೀಲಾಪುರ ಮುಸ್ತಫರ ಮನೆ ನಿರ್ಮಾಣ 7,570 ಖರ್ಚಾಗಿದೆ. ಮನೆಯಲ್ಲಿ 200 ನಿರ್ಮಾಣ 3,770 ಖರ್ಚಾಗಿದೆ. ಮೊಸರು ನಾಗೇಂದ್ರ ಕೃಷಿ ಭವನ ನಿರ್ಮಾಣ 35,392 ಖರ್ಚಾಗಿದೆ. ಆಮೇಲೆ ಪದ್ಮಾವತಿ ಚನ್ನಪುರ ಮನೆ ನಿರ್ಮಾಣ 8,842 ಖರ್ಚಾಗಿದೆ. ಕೆಂಪಲ ವೇದಾವತಿ ನಿಗಮಗಳ ಮನೆ ನಿರ್ಮಾಣ 6,636 ಖರ್ಚಾಗಿದೆ. ಲಕ್ಷ್ಮಮ್ಮ ವಾಂಜಿನಪ್ಪವರ ಮನೆ ನಿರ್ಮಾಣ 8,848 ರೂಪಾಯಿ ಖರ್ಚಾಗಿದೆ. 14 ರೂಪಾಯಿಯವರ ಮನೆ ನಿರ್ಮಾಣ 8,848 ರೂಪಾಯಿ ಖರ್ಚಾಗಿದೆ. ಸೀಮಾ ಉಪ್ಪಾರ್ ಪ್ರಶಾಂತ್ ಉಪ್ಪಾರ್ ಮನೆ ನಿರ್ಮಾಣ 8,848 ರೂಪಾಯಿ ಖರ್ಚಾಗಿದೆ. ಮಮತಾ ರಾಮದೇವರ ಮನೆ ನಿರ್ಮಾಣ 8,848 ರೂಪಾಯಿ. ಭಾಗ್ಯಲಕ್ಷ್ಮಿ ಮಾಲಪ್ಪ 8,848 ರೂಪಾಯಿ. ಸವಿತಾ ನಾಗರಾಜ 16,432. ಕಮಲಾ ಗಣೇಶ್ 8,848 ರೂಪಾಯಿ. ಶಬೀನಾ ಮೊಹಮ್ಮದ್ 16,432. ಮೀನಾಕ್ಷಮ್ಮ ನಾರಾಯಣಪ್ಪ 8,848. ಕುಶಾಲ್ ಶೆಟ್ಟಿ ಶಾರದಮ್ಮ ಕುಶಾಲ್ ಶೆಟ್ಟಿ 8,848. ರೇಣುಕಾ ನಿಂಗಪ್ಪ 6,436. ಅಪೂರ್ವ ಸುನೀಲ್ 8,848. ಮಂಜುಳಾ ಬೇಬಿ 6,636 ರೂಪಾಯಿ. ಲೀಲಾವತಿ ರಂಗಸ್ವಾಮಿ 16,520 ರೂಪಾಯಿ. ಶಬೀರ್ತಾ ಶಬೀವುಲ್ಲಾ 6,436. ಸರಸ್ವತಿ ಮಂಜುನಾಥ 16,432. ಶ್ರೀಕಾಂತ ಬಿನ್ ಗಗನ ಕೊಟ್ಟಿಗೆ ನಿರ್ಮಾಣ 12,956. ಜಯಮ್ಮ ಮಂಡ್ಯ ಶೆಟ್ಟಿ ಮನೆ ನಿರ್ಮಾಣ 6,436. ಬಂಕೀಶ್ವರು ಜೈಬಾಬಾನು ಶಬೀವುಲ್ಲಾ 6,436. ಹೇಮಲತಾ ಮಂಜಯ್ಯ 4,224. ವಿನೋದ ಉದಯಪ್ಪ 8,848. ರಾಧಾ ಆನಂದ್ ಶೆಟ್ಟಿ 8,848. ಕವಿತಾ ಲಿಂಗರಾಜ 7,584. ಶಾಂತಮ್ಮ ನರಸಿಂಹಪ್ಪ 11,692. ದಿಲ್ಶಾದ್ ಮುನಿಸಾಬ್ 11,692. ಆಸ್ಮಾ ನಸರುಲ್ಲಾ 18,960. ರತ್ನಮ್ಮ ವೆಂಕಟೇಶ 11,692. ಜಯಶ್ರೀ ಈಶ್ವರ 12,640. ನಾಗರತ್ನ ಹಿಂದೂದಗೌಡ 11,692. ಶಿವಪ್ಪ ಮಾರಪ್ಪ ಮನೆಯಲ್ಲಿ ಇನ್ನೂ ಗುಡಿ ನಿರ್ಮಾಣ 4,224. ಸುವರ್ಣ ಉಪ ಉಮೇಶ್ ಉಪ 18,940 ಮನೆ ನಿರ್ಮಾಣ. ಆಲೋಡಿ ಶಾರದಾ ಮುರಳೀಧರ ಮನೆ ನಿರ್ಮಾಣ 7,584. ಆಲೋಡಿ ಶೋಭಾ ರಾಜಪ್ಪ ಮನೆ ನಿರ್ಮಾಣ 10,744. ಅರ್ಚನಾ ಟೀಕಪ್ಪ ಮನೆ ನಿರ್ಮಾಣ 11,692. ಸವಿತಾ ರುದ್ರೇಶ ಚಂದ್ರಳ್ಳಿ ಮನೆ ನಿರ್ಮಾಣ 11,692. ಕವಿತಾ ವೆಂಕಪ್ಪ ಮನೆ ನಿರ್ಮಾಣ 11,692.
ಸೌಭಾಗ್ಯ ಮಂಜುನಾಥ 7584, ಚಂದರಿ ನಾಗರತ್ನ ಕೃಷ್ಣಮೂರ್ತಿ ಮನೆ ನಿರ್ಮಾಣ 11692, ಪವಿತ್ರ ಆನಂದ್ ಮನೆ ನಿರ್ಮಾಣ 11692, ನಿರ್ಮಲಾ ಚೌಡಪ್ಪ ಮನೆ ನಿರ್ಮಾಣ 11692, ಸುಮಾ ಪ್ರಭಾಕರ್ ಮನೆ ನಿರ್ಮಾಣ 10744, ಪುಷ್ಪವತಿ ನಾಗೇಶ್ ಮನೆ ನಿರ್ಮಾಣ 948 ರೂಪಾಯಿ, ನಾಗರಾಜ ಉಮಾಪತಿ ಹಿಂದೂ ಗುಡಿ ನಿರ್ಮಾಣ 4224, ಮಂಜುನಾಥ ಯೋಗಪ್ಪ ಹಿಂದೂ ಗುಡಿ ನಿರ್ಮಾಣ 4244, ಗೋಪಾಲ್ ಕೃಷ್ಣ ಯೋಗಪ್ಪ ಮನೆ ನಿರ್ಮಾಣ ಹಿಂದೂ ಗುಡಿ ನಿರ್ಮಾಣ 4244, ಚಂದ್ರಲಿ ರೂಪಪ್ಪ ಗುಂಡಪ್ಪ ಹಿಂದೂ ಗುಡಿ ನಿರ್ಮಾಣ 4424, ಶಶಿಕಲಾ ವಿಜಯ ಹಿಂದೂ ಗುಡಿ ನಿರ್ಮಾಣ 4524, ಶಿವಮ್ಮ ಡಾಕಪ್ಪ ಹಿಂದೂ ಗುಡಿ ನಿರ್ಮಾಣ 4424, ಸುಬ್ಬಪ್ಪ ಗೀತಾ ಸುಬ್ಬಪ್ಪ, ಚಂದ್ರಕಲಾ ಶಿವಕಪ್ಪ, ರುದ್ರೇಶ ಕುಪ್ಪಣ್ಣ, ಗಣೇಶ ರೇಣುಕಪ್ಪ, ಬೆಂಕಪ್ಪೂಡ ಲಿಂಗಪ್ಪೂಡ, ಗುಜ್ಜಮ್ಮ ಬಸಪ್ಪ, ಮುರುಗೇಶ ಯಲ್ಲಪ್ಪ, ಸಾವಿತ್ರಿ ಮಣಿಕಪ್ಪ, ಮಾದಪ್ಪ ಗುತ್ತಿಗೆಪ್ಪ, ಉಷಾ ಮಂಜುನಾಥ, ರಾಜಪ್ಪ ಸುಬ್ಬಪ್ಪ, ಕೆಂಚಲ ಪ್ರಸಿದ್ಧ ಬರೀಸ, ಮಂಜಪ್ಪ ಗುತ್ತಿಗಳ್ಳ, ವೆಂಕಟೇಶ ಗುತ್ತಿಗೆಪ್ಪ, ಶಾಂತೂರ ರೇಣುಕಪ್ಪ, ಶಿವಕುಮಾರ ಶೇಷಪ್ಪ, ಕೃಷ್ಣಮೂರ್ತಿ ರೇಣುಕಪ್ಪ, ಆರೋಡಿ ಮನೆ ಇವಿಷ್ಟು ಮನೆ ಹಿಂದೂ ಗುಡಿ ನಿರ್ಮಾಣ ಟೋಟಲ್ 4424 ಪ್ರತಿ ಗುಡಿಗೂ ಖರ್ಚಾಗಿದೆ. ಮಲ್ಲೇಶಪ್ಪ ಇಂದ್ರಪ್ಪನ ಮನೆಯಲ್ಲಿ ಕೊಟ್ಟಿಗೆ ನಿರ್ಮಾಣ ಆರೋಡಿ 13772, ಮತ್ತು ಸುನೀಲ್ ನಾಗೇಂದ್ರಪ್ಪ ಅಕ್ಕೆತೋಟ 70784, ದೇವರಾಜ ನಾಗೇಂದ್ರಪ್ಪ ಅಕ್ಕೆತೋಟ 54,984, ಕೆಂಚಲ ನಾಗರಾಜಪಿ ನಾಗೇಂದ್ರರಾವ್ ಅಕ್ಕೆತೋಟ 33,170, ಕೃಷ್ಣೋಜಿರಾವ್ ಗಣೇಶ ಮನೆಯಲ್ಲಿ ದರದ ಕೊಟ್ಟಿಗೆ 13,272, ಇಲ್ಲ ಇವರು ಬೇರೆ ಅಪ್ಸರ್ಬಿನ್ ಜಮ್ಮುಸಾಲ್ ಅಡಿಕೆ ತೋಟ 54,668, ನಿರ್ಮಲಾ ಸೋಮಶೇಖರ ಮನೆ ನಿರ್ಮಾಣ 19,592, ಸೀಮಾಪುರಿ ಮೊಹಮ್ಮದ್ ಇಮ್ರಾನ್ ಬಸವವಸತಿ ಯೋಜನೆ ಮನೆ ನಿರ್ಮಾಣ 8,848, ಅಬ್ದುಲ್ಲಾ ಇಲಾಹಿಲ್ಲಾ ಮನೆ ನಿರ್ಮಾಣ 28,440, ಖುರ್ಷಿದ್ ಅಲಾರಾಶ್ 28,440, ಫಜಲ್ ಇಬ್ರಾಹಿಂ ಸರ್ ಮನೆ ನಿರ್ಮಾಣ 15,484, ಆಲ್ವಡಿ ರತ್ನ ಮಲೇಶ ಮನೆ ನಿರ್ಮಾಣ 28,440, ಕೆಂಚಲ ರಾಜಪ್ಪ ಅಡಿಕೆ ತೋಟ ನಿರ್ಮಾಣ 73,312, ಚಂದರಿ ವಸಂತಪ್ಪ ಕಲ್ಲಪ್ಪ, ಗಣಪತಿ ದುರ್ಗಪ್ಪ, ರುದ್ರೇಶ ಪರಮೇಶ್ವರಪ್ಪ, ಯಮುನಾ ಸಂತೋಷ, ಲೋಕೇಶ ಕೃಷ್ಣಪ್ಪ, ಗಾಯತ್ರಿ ರಾಜು, ನಾಗೇಂದ್ರ ಕರಿಯಪ್ಪ, ನಾಗರಾಜು ಮುನೀಂದ್ರಪ್ಪ, ವಿಷ್ಣು ಹಿಂದೂ ಗುಡಿ ಮನೆಯಲ್ಲಿ ಹಿಂದೂ ಗುಡಿ ನಿರ್ಮಾಣ 4,424 ರೂಪಾಯಿ ಖರ್ಚಾಗಿದೆ. ಯಶೋದಮ್ಮ ಪಂಜಪ್ಪನ ಮನೆಯಲ್ಲಿ ದರದ ಕೊಟ್ಟಿಗೆ 12,956 ರೂಪಾಯಿ, ಗಂಗೂಬಾಯಿ ಮಂಜುರಾವ್ ಕೆಂಚಲ ಕೊಟ್ಟಿಗೆ ನಿರ್ಮಾಣ 12,956 ರೂಪಾಯಿ, ಚಂದಳಿ ಗಿರಿಜಮ್ಮ ಉಮಾಪತಿ ಅಡಿಕೆ ತೋಟ ನಿರ್ಮಾಣ 54,665 ರೂಪಾಯಿ, ಕೆಂಚಲ ಸಮೀನಾ ಮೊಹಮ್ಮದ್ ತನ್ವೀರ್ ಮನೆ ನಿರ್ಮಾಣ 8,848 ರೂಪಾಯಿ, ಗುಂಜಾ ರಚಿತ ಮನೆ ನಿರ್ಮಾಣ 28,440 ರೂಪಾಯಿ, ಶಕೀಲಾ ಆಯುಷ ಮನೆ ನಿರ್ಮಾಣ 28,440 ರೂಪಾಯಿ, ಸುಹಾನ ಇಸ್ಲಾಮಾಬಾದ್ ವಿಶ್ವಕೋಶ ಮನೆ ನಿರ್ಮಾಣ 8,848 ರೂಪಾಯಿ, ಫರ್ಜಾನಾ ಸಲ್ಮಾನ್ ಮನೆ ನಿರ್ಮಾಣ 28,440 ರೂಪಾಯಿ, ಚಂದರಿ ಚಂದ್ರಪ್ಪ ಮಂಜಪ್ಪ, ಶೇಖರಪ್ಪ ರಾಮಣ್ಣ, ಸಿಆರ್ ಮಂಜುನಾಥ್ ರೇಣುಕಪ್ಪ, ವಾಸಪ್ಪ ದೋಗಣ್ಣ, ಶಿವಕುಮಾರ ಲಕ್ಷ್ಮಣಪ್ಪ, ನಾಗರಾಜ ದೋಗಪ್ಪ, ವಿಷ್ಣು ಒಡೆಯ ಚಂದರಿ ಹಿಂದೂ ಗುಡಿ ನಿರ್ಮಾಣ 4,424 ರೂಪಾಯಿ ಖರ್ಚಾಗಿದೆ. ಮಾನಸರ ರಾಘುವಾಯಿ ಯಲ್ಲಪ್ಪ ಅಡಿಕೆ ತೋಟ ನಿರ್ಮಾಣ 53,720 ರೂಪಾಯಿ ಖರ್ಚಾಗಿದೆ. ಮಸೂರು ಕಮಲಾಕ್ಷಪ್ಪ ರುದ್ರಪ್ಪ ಜಮೀನು ಅಡಿಕೆ ತೋಟ ನಿರ್ಮಾಣ 22,120 ರೂಪಾಯಿ. ಚಂದರಿ ಮಾಲವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಲಿಬಾಲ್ ಆಟದ ಮೈದಾನ ನಿರ್ಮಾಣ 5,40,000 ರೂಪಾಯಿ ಅಂದಾಜು ವೆಚ್ಚ ಇಟ್ಟಿದ್ದು 1,14,430 ರೂಪಾಯಿ ಆ ಅವಧಿಯಲ್ಲಿ ಖರ್ಚಾಗಿದೆ. ತೋಟಕೆರೆ ಕುಮಾರ ಜಮೀನು ರಸ್ತೆ ನಿರ್ಮಾಣ 9 ಲಕ್ಷ ರೂಪಾಯಿ ಅಂದಾಜು ವೆಚ್ಚ 75,505 ರೂಪಾಯಿ ಖರ್ಚಾಗಿದೆ. ನಿಮ್ಮೋಜನ ಮನೆಯಿಂದ ಸಂಕಣ್ಣ ರಾಮಪ್ಪನ ಜಮೀನುಗಳಿಗೆ ಗ್ರಾಮ ನಿರ್ಮಾಣ 25,440 ರೂಪಾಯಿ ಖರ್ಚಾಗಿದೆ. ಆಲ್ವಡಿ ಕಲ್ಲೂರಿಯಿಂದ ತೊಳೆಮದ್ದು ಕಡೆಗೆ ಗ್ರಾಮೀಣ ನಿರ್ಮಾಣ 77,104 ರೂಪಾಯಿ ಖರ್ಚಾಗಿದೆ. ಕೆಂಚಲ ಗ್ರಾಮ ಪಂಚಾಯಿತಿ ಅಮೃತ ಸರೋವರ ಎಲೆಕಟ್ಟೆ ಅಮೃತ ಸರೋವರ ಅಭಿವೃದ್ಧಿ 3 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಇಟ್ಟಿದ್ದು 53,720 ರೂಪಾಯಿ
ಅಕುಶಲಕುಲಿ 2,60,655 ರೂಪಾಯಿ ಸಾಮಗ್ರಿ ಒಟ್ಟು 2,63,65,375 ರೂಪಾಯಿ ಖರ್ಚಾಗಿದೆ. ಮಸೂರು ಪ್ರೇಮ ಪಾಲುಗಳ ಮನೆಯಲ್ಲಿ ಇನ್ನೂ ನಿರ್ಮಾಣ ಅಂದಾಜು 15,000 ರೂಪಾಯಿ 6,561 ರೂಪಾಯಿ ಖರ್ಚಾಗಿದೆ. ಇದಿಷ್ಟು 2023-24ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಖರ್ಚಾಗಿರುವುದು. ಒಟ್ಟು 9,9,258 ರೂಪಾಯಿ ಅಕುಶಲಕುಲಿ 2,18,210 ರೂಪಾಯಿ ಸಾಮಗ್ರಿ 20,27,476 ರೂಪಾಯಿ ಖರ್ಚಾಗಿದೆ. ಇದಿಷ್ಟು ನರೇಗಾ ಯೋಜನೆದು. ಇದಾದ ನಂತರ 15 ಜನಗಣತಿ ಯೋಜನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ನಿರ್ವಹಣೆಗೆ 5 ಲಕ್ಷ ರೂಪಾಯಿ ಅಗತ್ಯ ವೆಚ್ಚಗಳಿವೆ. 4,60,326 ರೂಪಾಯಿ ಖರ್ಚಾಗಿದೆ. ಗ್ರಾಮ ಪಂಚಾಯತ್ ಇದರಲ್ಲಿ ಸಿಬ್ಬಂದಿ ವೆಚ್ಚ ಕೂಡ ಸೇರಿಕೊಳ್ಳುತ್ತೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ದೀಪ ನಿರ್ವಹಣೆ ಅಂದಾಜು ವೆಚ್ಚ 1 ಲಕ್ಷ ರೂಪಾಯಿಗಳಲ್ಲಿ 91,206 ರೂಪಾಯಿ ಖರ್ಚಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ 50,000 ರೂಪಾಯಿ ಅಂದಾಜು ವೆಚ್ಚಗಳಿವೆ. 45,456 ರೂಪಾಯಿ ಖರ್ಚಾಗಿದೆ. ಆಲ್ರೆಡಿ ಪರಿಶಿಷ್ಟ ಜಾತಿ ಕಾಲೋನಿ ಚರಂಡಿ ಸ್ವಚ್ಛತೆ ಮತ್ತು ಜನರಲ್ ಲೈಟಿಂಗ್ ಕಾಮಗಾರಿ 20,643 ರೂಪಾಯಿ ಖರ್ಚಾಗಿದೆ. ಕೆಂಚಲ ಜನರಲ್ ಲೈಟಿಂಗ್ ಕಾಮಗಾರಿ 20,000 ರೂಪಾಯಿ ಅಂದಾಜು ವೆಚ್ಚ 20,000 ರೂಪಾಯಿ ಖರ್ಚಾಗಿದೆ. ಮೆಸ್ಕಾಂ ಬಿಲ್ ಪಾವತಿ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಈ ಯೋಜನೆ ರೇಟ್ಗಳಿವೆ. 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಮಾನವರ ರುದ್ರಮ್ಮನ ಮನೆ ಹತ್ರ ಬಾಕ್ಸರಿ ರುದ್ರಪ್ಪ ಇದೆ, ಅದು ರುದ್ರಮ್ಮ ಆಗಬೇಕು. ರುದ್ರಮ್ಮನ ಮನೆ ಹತ್ರ ಬಾಕ್ಸರಿ ನಿರ್ಮಾಣ 1 ಲಕ್ಷ ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 99,660 ಮನಪುರ ಪಿಡಬ್ಲ್ಯೂ ಎಸ್ಎಸ್ ರಾಮಪುರದಲ್ಲಿ ಬಾಕ್ಸರಿಗೆ 1,90,000 ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 1,76,286 ಖರ್ಚಾಗಿದೆ. ಮಸೂರು ಮಿನಿಮಲ್ ಟ್ಯಾಂಕ್ ಮಾರ್ಕೆಟ್ ಚರಂಡಿ ನಿರ್ಮಾಣ 50,000 ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 5,000 ರೂಪಾಯಿ ಖರ್ಚಾಗಿದೆ. ಮಸೂರು ಬಾಗಲಕೋಟೆ ವಲಯದ ಚರಂಡಿ ನಿರ್ಮಾಣ 99,570 ರೂಪಾಯಿ ಖರ್ಚಾಗಿದೆ. ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಈ ಬಿಲ್ಡಿಂಗ್ಗೆ 2,70,000 ರೂಪಾಯಿ ಮಾಡಿದ್ವಿ. 1,79,325 ರೂಪಾಯಿ ಖರ್ಚಾಗಿದೆ. ಕೆಂಚಲ ಒಟ್ಟಿನಲ್ಲಿ ಕೆಂಚಲ ಅಂಗನವಾಡಿ ಮತ್ತು ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಬಣ್ಣ ಮಾಡಿಸಿದ ಮತ್ತು 50,000 ರೂಪಾಯಿ ಖರ್ಚಾಗಿದೆ. ಆಲ್ರೆಡಿ ಎರೆಗಟ್ಟೆ ಅಭಿವೃದ್ಧಿ ಕಾಮಗಾರಿಗೆ 1 ಲಕ್ಷ ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 95,000 ರೂಪಾಯಿ ಖರ್ಚಾಗಿದೆ. ಮಸೂರು ಪರಿಶಿಷ್ಟ ಜಾತಿ ಕಾಲೋನಿ ಚರಂಡಿ ಸ್ವಚ್ಛತೆ ಮತ್ತು ಜನರಲ್ ಲೈಟಿಂಗ್ 20,000 ರೂಪಾಯಿಗಳಲ್ಲಿ 19,000 ರೂಪಾಯಿ ಖರ್ಚಾಗಿದೆ. 19,000 ಖರ್ಚಾಗಿದೆ. ಕೆಂಚಲ ಊರಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ 25,000 ರೂಪಾಯಿಗಳಲ್ಲಿ 20,900 ರೂಪಾಯಿಗಿದೆ. ಆಲ್ರೆಡಿ ಚರಂಡಿ ಸ್ವಚ್ಛತೆ ಕಾಮಗಾರಿ 15,000 ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 15,000 ರೂಪಾಯಿ ಖರ್ಚಾಗಿದೆ. ಆಲ್ರೆಡಿ ಒಂದು ವೇಳೆಗೆ ಪೂರ್ಣ ಪುನಶ್ಚೇತನ ಕಾಮಗಾರಿ 2 ಲಕ್ಷ ರೂಪಾಯಿಗಳಲ್ಲಿ 1,99,000 ಖರ್ಚಾಗಿದೆ. ಎರೆಗಟ್ಟೆ ಜನಪದ ಅಭಿವೃದ್ಧಿ ಕಾಮಗಾರಿ 1 ಲಕ್ಷ ರೂಪಾಯಿಗಳಲ್ಲಿ 99,550 ರೂಪಾಯಿ ಖರ್ಚಾಗಿದೆ. ಕೆಂಚಲ ಹೊಸಕೆರೆ ಜನಪದ ಪುನಶ್ಚೇತನ ಕಾಮಗಾರಿ 2 ಲಕ್ಷ ರೂಪಾಯಿ 1,99,640 ರೂಪಾಯಿ ಖರ್ಚಾಗಿದೆ. ಮಸೂರು ರಸ್ತೆ ನಿರ್ಮಾಣ ಕಾಮಗಾರಿ 75,000 ರೂಪಾಯಿ ಅಂದಾಜು ವೆಚ್ಚಗಳಲ್ಲಿ 76,540 ರೂಪಾಯಿ ಖರ್ಚಾಗಿದೆ. ಗಟ್ಟಿಮಂಟೆ ಚರಂಡಿ ಸ್ವಚ್ಛತೆ ಮತ್ತು ಜನರಲ್ ಲೈಟಿಂಗ್ 45,000 ಖರ್ಚಾಗಿದೆ. ಆಲ್ರೆಡಿ ಚರಂಡಿ ಸ್ವಚ್ಛತೆ ಮತ್ತು ಜನರಲ್ ಲೈಟಿಂಗ್ 50,000 ರೂಪಾಯಿ 5,000 ಖರ್ಚಾಗಿದೆ. ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಅಂಗವಿಕಲ ಶೌಚಾಲಯ ನಿರ್ಮಾಣ 1,10,000 ರೂಪಾಯಿ ಇಟ್ಕೊಂಡಿದ್ವಿ. 1,08,680 ರೂಪಾಯಿ. ಇನ್ನೊಂದು ಕಾಮಗಾರಿಗಳ ಇನ್ನೊಂದು ಯೋಜನೆಯಲ್ಲಿ ಅದನ್ನ ಇಟ್ಕೊಂಡಿದ್ವಿ. 1 ಲಕ್ಷ ರೂಪಾಯಿ 1,10,000 ರೂಪಾಯಿಗೆ 1,10,450 ರೂಪಾಯಿ ಖರ್ಚಾಗಿದೆ. ಕುಂಬಳೆ ರಸ್ತೆ ಅಭಿವೃದ್ಧಿ 35,000 ರೂಪಾಯಿ ಇಟ್ಕೊಂಡಿದ್ವಿ. 36,626 ರೂಪಾಯಿ ಖರ್ಚಾಗಿದೆ. ಮಠಕೆರೆ ರಸ್ತೆ ಅಭಿವೃದ್ಧಿ 25,000 ರೂಪಾಯಿ ಇಟ್ಕೊಂಡಿದ್ವಿ. 21,640 ರೂಪಾಯಿ ಖರ್ಚಾಗಿದೆ. ಮಾದಾಪುರ ಗ್ರಾಮದ ಚರಂಡಿ ಸ್ವಚ್ಛತೆ ಮತ್ತು ಜನರಲ್ ಲೈಟಿಂಗ್ ಕಾಮಗಾರಿ 45,000 ಇಟ್ಕೊಂಡು 45,000 ಖರ್ಚಾಗಿದೆ. ಆಲ್ರೆಡಿ ರಾಯಚೂರು ಜನರು ಕುಡಿಯುವ ನೀರಿನ ತೊಟ್ಟಿ ಕಾಮಗಾರಿ 36,000 ರೂಪಾಯಿ ಇಟ್ಕೊಂಡಿದ್ವಿ. 36,000 ರೂಪಾಯಿ ಖರ್ಚಾಗಿದೆ. ಆಲ್ರೆಡಿ ಜನರು ಕುಡಿಯುವ ನೀರಿನ ತೊಟ್ಟಿ ಗಾಂಧಿನಗರ 36,000 ರೂಪಾಯಿ ಇಟ್ಕೊಂಡಿದ್ವಿ. 36,000 ರೂಪಾಯಿ ಖರ್ಚಾಗಿದೆ. ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಸೋಲಾರ್ ಅಳವಡಿಕೆ ಆದಾಯ ತೆರಿಗೆ ಪಾವತಿ ಮಾಡೋದಿತ್ತು. 3,970 ಆದಾಯ ತೆರಿಗೆ ಪಾವತಿ ಮಾಡಿದ್ವಿ. ಬ್ಯಾಂಕ್ ವೆಚ್ಚ 25,000 ರೂಪಾಯಿ. ಒಟ್ಟು 24,48,223 ರೂಪಾಯಿ 15 ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿದೆ. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯಿಂದ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ರೆ ಅದನ್ನ ತೋಟಗಾರಿಕೆ ಇಲಾಖೆಯವರು ನಮಗೆ ಬೆಳಂದೂರು ಗ್ರಾಮದ ಮಾದಾಪುರ ವಾಸಿ ರತ್ನಮ್ಮ ತಿಪ್ಪಣ್ಣ ಇವರ
ಡಿಸೆಂಬರ್ 24ರಲ್ಲಿ ಅರ್ಜಿ ನಿರ್ಮಾಣ ಅಂದಾಜು ಮೊತ್ತ 98,000 ಖರ್ಚಾದ ಮೊತ್ತ 28,428. ಹೆಚ್ಚಿನ ಸ್ಮಿತಾ ನಾಗೇಂದ್ರ ಇವರ ಮನೆಯ ಸುತ್ತ ಪೌಷ್ಟಿಕ ತೋಟ ನಿರ್ಮಾಣ ಅಂದಾಜು ಮೊತ್ತ 3,500 ಖರ್ಚಾದ ಮೊತ್ತ 2,512. ಲಕ್ಷ್ಮೀ ಕೋಮ್ ದೇವಪ್ಪ ಇವರ ಮನೆಯ ಸುತ್ತ ಪೌಷ್ಟಿಕ ತೋಟ ನಿರ್ಮಾಣ 3,815 ಅಂದಾಜು ಮೊತ್ತ ಖರ್ಚಾದ ಮೊತ್ತ 2,212. ವೇದಾಕ್ಷಿ ಕುಲೂರಪ್ಪ ಮನೆಯ ಸುತ್ತ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 2,512. ರೇಣುಕಾ ಚಂದ್ರಶೇಖರ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 2,512. ಹೆಚ್ಚಿನದ ಗ್ರಾಮದ ಶಶಿರೇಖಾ ಅರುಣ್ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 2,512. ಹೆಚ್ಚಿನದ ಗ್ರಾಮದ ಸುಜಾತ ಕೋಮ್ ಹರೀಶ್ ಅವರ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 2,512. ಹೆಚ್ಚಿನದ ಗ್ರಾಮದ ಸುಮಾ ಕೋಮ್ ಸುಧಾಕರ್ ಹೆಚ್ಚಿನಲಾಗಿದೆ ಆಲೋಳಿ ಗ್ರಾಮದ ಸುಮಾ ಕೋಮ್ ಸುಧಾಕರ ಮನೆಯ ಸುತ್ತ ಪೌಷ್ಟಿಕ ತೋಟ ನಿರ್ಮಾಣ 2,512. ಕೆಂಚಲ ಗ್ರಾಮದ ಸೀಮಾ ಭಾನು ಮುರುಲ್ಲಾ ಇವರ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 2,512. ಕೆಂಚಲ ಗ್ರಾಮದ ಅಮಿನಾಬಿ ಕೋಮ್ ಅಮೀರ್ ಸಾಬ್ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಖರ್ಚಾದ ಮೊತ್ತ 1,580. ಬೆಳಂದೂರು ಗ್ರಾಮದ ಮೈನಾವತಿ ಕೋಮ್ ಮಲ್ಲೇಶಪ್ಪ ಮನೆಯ ಸುತ್ತ ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಬೆಳಂದೂರು ಅಲ್ಲ ಇದು ಆಕ್ಚುಲಿ ಹೆಚ್ಚಿನಲ್ಲೇ ಗ್ರಾಮ 2,512. ಮಾದಾಪುರ ಗ್ರಾಮದ ರತ್ನಮ್ಮ ಕೋಮ್ ಮಂಜಪ್ಪ ಇವರ ಸರ್ವೆ ನಂಬರ್ 48ರಲ್ಲಿ ಅಡಿಕೆ ತೋಟ ನಿರ್ಮಾಣ ಅಂದಾಜು ಮೊತ್ತ 65,000 ಖರ್ಚಾದ ಮೊತ್ತ 48,664. ಗಾಳಿಬೈ ಜಾಹಿದ್ ಸಾಮಿನ್ ಹುಸೇನ್ ಸಾಬ್ ಇವರ ಸರ್ವೆ ನಂಬರ್ 55ರಲ್ಲಿ ಅಡಿಕೆ ತೋಟ ನಿರ್ಮಾಣ ಒಟ್ಟು ಅಂದಾಜು ಮೊತ್ತ 65,000 ಖರ್ಚಾದ ಮೊತ್ತ 51,508 ಒಟ್ಟು ಸಾಮಗ್ರಿ ಮೊತ್ತ 18,000 ಹಾಗೂ ಕೂಲಿ ಮೊತ್ತ 1,05,088 ರೂಪಾಯಿ. ಕೃಷಿ ಪೌಷ್ಟಿಕ ತೋಟ ಅಂದ್ರೆ ಮನೆ ಸುತ್ತ ಒಂದಿಷ್ಟು ತೆಂಗಿನ ಗಿಡ ಮತ್ತೆ ಮಾವಿನ ಗಿಡ ಹಾಗೆ ಪೇರಳೆ ಗಿಡ ಹೌದು ನಾನು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಂದ ಅನುಷ್ಠಾನಗೊಂಡಿರುವಂತಹ ಕಾಮಗಾರಿಗಳು ಕೆಂಚಲ ಗ್ರಾಮ ಪಂಚಾಯತಿ ಮಾದಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಮೇಲ್ಚಾವಣಿ ದುರಸ್ತಿ 15 ಖರ್ಚಾಗಿರುತ್ತಿದ್ದು 99,007 ರೂಪಾಯಿ ಖರ್ಚಾಗಿದೆ. ಕೆಂಚಲ ಗ್ರಾಮ ಪಂಚಾಯತಿ ಕೆಂಚಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮೇಲ್ಚಾವಣಿ ದುರಸ್ತಿ 99,450 ರೂಪಾಯಿ ಖರ್ಚಾಗಿದೆ. ತಾಲೂಕು ಪಂಚಾಯತಿಯಿಂದ ಮಾಡಿದಂತಹ ಕಾಮಗಾರಿಗಳು ಕೆಂಚಲ ಗ್ರಾಮ ಪಂಚಾಯತಿ ಆಲೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೈಕಲ್ ಸ್ಟ್ಯಾಂಡ್ ನಿರ್ಮಾಣ 80,942 ರೂಪಾಯಿ ಖರ್ಚಾಗಿದೆ. ಕೆಂಚಲ ಗ್ರಾಮ ಪಂಚಾಯತಿ ಆಲೂಡಿ ಕಲ್ಯಾಣಪುರ ಮುಖ್ಯ ರಸ್ತೆಯಿಂದ ಮಂಜಪುರ ಮನೆಯಲ್ಲಿ ರಸ್ತೆ ದುರಸ್ತಿ 71,345 ರೂಪಾಯಿ ಖರ್ಚಾಗಿದೆ. ಕೆಂಚಲ ಗ್ರಾಮ ಪಂಚಾಯತಿ ಮಾದಾಪುರ ಒಡ್ಡಿನಕೆರೆ ಕೆಂಚಮೂರು ಮನೆಯಿಂದ ಮಾದಾಪುರ ಸೇತುವೆವರೆಗೆ ರಸ್ತೆ ದುರಸ್ತಿ 89,666 ರೂಪಾಯಿ ಖರ್ಚಾಗಿದೆ. ಮಾದಾಪುರ ಎಸ್ಸಿ ಕಾಲೋನಿಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ರೆಟ್ರೋಫಿಟಿಂಗ್ ಕಾಮಗಾರಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಕೆಂಚಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಚಿನ ದುರಸ್ತಿ ನಿರ್ಮಾಣ ತಾಲೂಕು ಪಂಚಾಯತಿಯಿಂದ 96,550 ರೂಪಾಯಿ ಆಗಿದೆ. ಚಂದ್ರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡಕ್ಕೆ ವಿಕಲಚೇತನರ ರ್ಯಾಂಪ್ ನಿರ್ಮಾಣ 43,648 ರೂಪಾಯಿ. ಒಟ್ಟು ತಾಲೂಕು ಪಂಚಾಯತಿಯಿಂದ 4,79,850 ರೂಪಾಯಿ ಖರ್ಚಾಗಿದೆ. ಜಿಲ್ಲಾ ಪಂಚಾಯತಿಯಿಂದ 1,98,457 ರೂಪಾಯಿ ಖರ್ಚಾಗಿದೆ. ಇವಿಷ್ಟು 2023-24ನೇ ಸಾಲಿನಲ್ಲಿ ಕೆಂಚಲ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಜನರ ಯೋಜನೆ ಇವೆರಡು ಯೋಜನೆಗಳಲ್ಲಿ ವಿವಿಧ ಅನುಷ್ಠಾನ ಇಲಾಖೆಗಳಿಂದ ಆಗಿರುವಂತಹ ಕಾಮಗಾರಿಗಳು. ಇದರಲ್ಲಿ ಬೇರೆ ಯಾವ್ದಾದ್ರು ಡೌಟ್ಗಳಿದ್ರೆ ಕಾಮಗಾರಿಗಳು ಆಗಿಲ್ಲ ಅಂದ್ರೆ ಸಭೆಯಲ್ಲಿ ಹೇಳ್ಬೋದು. 79,640 ರೂಪಾಯಿ ಅಂದಾಜು ಮೊತ್ತ ಇದೆ. ಇವರು 7,000 ರೂಪಾಯಿ ಕೆಲಸವನ್ನು ಮಾಡಿಲ್ಲ. ನಾನು ವಾಸ ಇರೋದು ನಾನಲ್ಲೇ ಒಂದು ಬುಟ್ಟಿ ಗ್ರಾವೆಲ್ ಸಮೇತ ಹಾಕಿಲ್ಲ. ನಾನು ಅಲ್ಲೇ ವಾಸ ಇದ್ದೀನಿ 2 ವರ್ಷದಿಂದ. ಈಗ ಬಂದು ಸಾಕ್ಷಿ ತೋರಿಸ್ತೀನಿ. ಅಲ್ಲಿ ಮಂಜಪ್ಪನ ಮನೆ ಇರೋದು ಸ್ವಾಮಿಯವ್ರ ಮನೆ ಹತ್ರ. ಸ್ವಾಮಿಯವ್ರ ಮನೆ ಹತ್ರ ಮಂಜಪ್ಪನ ಮನೆ ಇರೋದು ಸ್ವಾಮಿಯವ್ರು ಮಾಡಿದ್ದಾನೆ. ಇದು 2023-24ನೇ ಸಾಲಿಂದ ಅಂದಾಜು ಮೊತ್ತ ನೀವು ತೋರಿಸಿರೋದು. ಸರ್ ಅದು ನೀವು ಕಾಣ್ತಿಲ್ಲ ಸರ್. ಮುಖ್ಯ ಪೂಜಾಗೆ ಕೊಟ್ಬಿಟ್ಟಿದ್ದೀರಿ.
ಇದು 21-22 PRD 15 ಇರೋದು 20-21 ಸಾಲಿ ಮಾತ್ರ ಬಂದಿರೋದು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ. ಈಗ ಕಾಣಿಸಿದಾಗ ಸರ್ ಇವಾಗಲೂ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆದಿಲ್ಲ ಅಲ್ಲಿ, ಯಾವ್ದು ನಡೀತಾ ಇಲ್ಲ. ಯಾಕೆಂದ್ರೆ ನಾವು ಅಲ್ಲಿ ವಾಸ ಹೇಗಿದ್ದೀವಿ ಅಂದ್ರೆ ನಾವು ಕಾಡು ಮೇಲೆ ಇರೋರು. ಒಂದು ಬೀದಿ ದೀಪ ಕೇಳಿದ್ರು 15 ದಿವಸ ಬೀದಿ ದೀಪ ತಿಂಗಳಾಗಿಲ್ಲ. ನಾನು ಬಂದದ್ರಿಂದ ಮಾಡ್ಕೊಂಡಿದ್ದೀನಿ ಸರ್. ಯಾಕೆಂದ್ರೆ ಹೇಳಿದ್ರು ನಮ್ಮ ಗ್ರಾಮ ಪಂಚಾಯತಿ ಈ ಕಡೆ ಕೇಳಿ ಈ ಕಡೆ ಬಿಡ್ತಾರೆ, ಎಲ್ಲಿಗೂ ಹೇಳಿದ್ವಿ. ಯಾಕೆಂದ್ರೆ ನಾನು ಕೂಡ ಅದೇ ಗ್ರಾಮ ಪಂಚಾಯತಿ ವಾಸ ಇರೋನೆ ಬಂದ್ ಹಾಕಿದ್ದಾರೆ. ನಿರ್ವಹಣೆ ಮಾಡೋದಿಲ್ಲ ಸರ್. ಯಾಕೆಂದ್ರೆ ಊರೊಳಗಡೆ ಮಾತ್ರ ನಿರ್ವಹಣೆ ಮಾಡ್ತಾರೆ. ನಾವು ಕಾಡಾಗಿರೋರು, ನಮಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ವಿಷಯ ಪ್ರಸ್ತಾಪ ಮಾಡಿದ್ರು ಸಾಮಾನ್ಯವಾಗಿ ನಾನು ಸರ್ ವಯಸ್ಸಿನ ದೊಡ್ಡ ಎಲ್ಲಿ ಹಾಕಿದ್ದು ಅವಾಗ ಹಾಕಿದ್ರೆ ಈಗ ಸರ್ ಅವಾಗಿಂದ ಮುಂದಿದ್ದು ಏನೋ ಯಾವ್ದು ಕಾಮಗಾರಿ ಏನೋ ತಗೊಳ್ತಾ ಇದ್ದಾರೆ ಸರ್. ಆ ರೋಡಲ್ಲಿ ನಾವು ಓಡಾಡ್ಬೇಕಂದ್ರೆ ಮನುಷ್ಯ ಓಡಾಡಂಗಿಲ್ಲ. ಯಾಕೆಂದ್ರೆ ಜಲ್ಲಿ ಎತ್ತಿದ್ದಾರೆ ಇವರು ಮಾಡಿಸ್ತೀವಿ ಅಂತ. ನಾವೀಗ ಅಧ್ಯಕ್ಷತೆ ಕೇಳ್ತೀವಿ. ಯಾಕೆಂದ್ರೆ ನಮಗೆ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಆಲ್ವಾಡಿಗೆ ಒಳಪಡ್ತಾರೋ ಹೋಮರು ಮತ್ತೆ ನಮ್ಮ ಉಮೇದನವರು ಅವ್ರು ಮುಂದಾದ್ರು ಮಾಡಿಸ್ಬೇಕಲ್ವ ಆ ಕಾಮಗಾರಿನ. ಈ ಕಾಮಗಾರಿ ಮಾಡ್ಬೇಕು. ಯಾಕೆಂದ್ರೆ ಸರ್ ಬಂದು ಇವತ್ತು ಪ್ರತ್ಯಕ್ಷ ದರ್ಶನ ನೋಡಿದ್ರು ಸರ್ ಒಬ್ಬ ಮನುಷ್ಯ ಒಬ್ಬ ಕಾಯಿಲೆ ಹೋಗ್ಬೇಕು ಸರ್. ಅಷ್ಟು ಬೈಕ್ಗಳಲ್ಲಿ ಹೋಗಕ್ಕಾಗ್ತಾರೆ. ನಮ್ಮ ರಾಜ್ಯದ ಕಾವೇರಿ ಮಾಡ್ಕೊಡ್ತೀವಿ. ಯಾವುದೋ ಕೆಳಮಟ್ಟ ಜಾಗ ಬಿಡ ಅಂತ ಮಾಡ್ತಾರೆ. ನಮ್ಮ ಹೆಸರೇ ಜಾವೇರಿ ನಾನೇ ಹೋಗ್ತೀನಿ. ನಮ್ಮ ಗ್ರಾಮದಲ್ಲಿ ಸುಮ್ಮನೆ ಬೇರೆದ್ದು ರೂಮುಗಳನ್ನ ನೀವು ಗ್ರೂಪ್ ಅಲ್ಲಿ ಹಾಕೋದು ಅದೆಲ್ಲ ನನ್ನ ಗಮನ ನೀವು ಹಾಕಿದ್ರೆ ಅಂತ ಹೇಳ್ತೆ. ಬಟ್ ನಾನೇನು ಪಾರದರ್ಶಕವಾಗಿ ಹೇಳಿದೆ. ಇಷ್ಟು ಜನರಲ್ಲಿ ಏನು ಹೇಳಿದೆ, ಪಂಚಾಯತಿ ಸದಸ್ಯರಾಗಿರ್ಬೋದು, PDO ಆಗಿರ್ಬೋದು, ನಾನಾಗಿರ್ಬೋದು, 10 ರೂಪಾಯಿನೋ ಯಾರ ಹತ್ರನೋ ಹೇಳಿದ್ರೆ ಯಾರಾದ್ರೂ ಕೊಟ್ಟಿದೀವಿ ಅಂದ್ರೆ ಬಹಿರಂಗವಾಗಿ ಈ ಸಭೆಯಲ್ಲಿ ಹೇಳ್ಬೋದು. ಯಾಕಂದ್ರೆ ಲೈವ್ ಆಗ್ತಿದೆ ಮಾತಾಡಿ. ಆನಂತರ ಅಲ್ಲಿ ಕಳೆದ 10 ವರ್ಷದಿಂದ ನನ್ನ ಮೆಂಬರ್ ಅಲ್ಲಿ ನಾನಿದ್ದೀನಿ, ಯುವವಾಗಿ ಅವಧಿ ಇದ್ದಾರೆ. ಆ ರಸ್ತೆಗೆ ಏನ್ ಕೆಲಸ ಆಗಿದೆ ಅನ್ನೋದು ನಮ್ಗೆ ಫಸ್ಟ್ ತಿಳಿದ್ರು. ಏನಾಗಿತ್ತು ತಿಳಿದ್ರು. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರಿ ಅಂತ ನನ್ ಗಮನಕ್ಕಿದೆ. ಅದ್ರ ಹಿಂದಿಂದ ಎಷ್ಟು ವರ್ಷದಿಂದ ವಾಸ ಇಲ್ಲ ಅನ್ನೋದು ನನ್ ಗಮನಕ್ಕಿದೆ. ಆನಂತರ ಫಸ್ಟ್ ಅಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರೋಡ್ ಆಗಿದೆ ಅಲ್ವಾ. ಅಲ್ಲಿಂದ 4 ಲಕ್ಷ ರೂಪಾಯಿಯಲ್ಲಿ ಜಲ್ಲಿ ರಸ್ತೆ ಆಗಿದೆ. ಮತ್ತೆ 2 ಲಕ್ಷ ರೂಪಾಯಿ ಜಲ್ಲಿ ರಸ್ತೆ ಆಗಿದೆ. ಎಲ್ಲಿವರೆಗೆ ಬಂದಿದೆ? ಷಣ್ಮುಖಪ್ಪ ರಸ್ತೆಯವರೆಗೆ ಜಲ್ಲಿ ರಸ್ತೆ ಬಂದಿದೆ. ಜಲ್ಲಿ ಮಳೆಗಾಲದಲ್ಲಿ ಕೆಸರ ಇದಾಗಿ ಜಲ್ಲಿ ಮೇಲೆ ಮಣ್ಣು ಹೋಗೋದು, ಜಲ್ಲಿ ಕೀಳೋದು ಅಲ್ಲಿವರೆಗೆ ಬಂದಿದೆ. ನೆಕ್ಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ಇದೆಯಲ್ಲ, ಈ ಕಾಮಗಾರಿ ತಾಲೂಕ್ ಪಂಚಾಯತಿಯಲ್ಲಿ ನಾವು ಏನಿದ್ರು ಅನುಮೋದನೆ ಮಾಡ್ತೀವಿ. 2023-24 ಸಾಲನ ಇದು ಲೆಕ್ಕ ಪರಿಶೋಧನೆ ಸಭೆ ನಡೆದಿದೆ. ಅದರಲ್ಲಿ ಹಿಂದೆ ಏನೇನು ಫೈಲ್ಗಳಾಗಿತ್ತು ಅದನ್ನ ಗ್ರಾಮ ಪಂಚಾಯತಿ ಕೆಲಸ ಇದೆ. ಆ ಗ್ರೂಪ್ ಅಲ್ಲಿ ಹಾಕೋದು ಹೇಳಿ ಅದು ಫೈಲ್ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ 8
ಎಂಟೈರ್ ಗ್ರಾಮ ಪಂಚಾಯತಿಯಲ್ಲಿ ಏನೇ ಒಂದು ನೋಟಿಫಿಕೇಶನ್ ಆದ್ರೂ ಏನೇ ಒಂದು ಪತ್ರಗಳು ಹೊರಡಿಸಿದ್ರೆ ಬಿಲ್ಗಳ ಮಾಹಿತಿ ಕೇಳಿದ್ರೆ ಪಂಚಾಯತಿಯಲ್ಲಿ ಫೈಲ್ ಇರುತ್ತೆ. ಇದು ಯಾವುದೇ ತಿದ್ದದು ಮಾಡೋದು ಏನು ಇರಲ್ಲ. ಯಾಕಂದ್ರೆ ನಾವು ಪಾರದರ್ಶಕವಾಗಿ ಇರ್ಬೇಕಾದ್ರೆ ನಾವೆಲ್ಲ ಕೇಳುವಂಥದ್ದು ಇಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಒಂದ್ಸರಿ 3 ಲಕ್ಷ ಆಗಿರೋದಕ್ಕೆ 90 ಲಕ್ಷ ಬಿಲ್ ಆಗಿದೆ ಅಂತ ಹೊರಡಿಸಿದ್ವಿ. ಈ ರೀತಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಜನರೊಟ್ಟಿಗೆ ತೇಜೋವಧೆ ಮಾಡಿದ್ರೆ ನಮಗೆ ಬೇಜಾರಾಗುತ್ತೆ. 3 ಲಕ್ಷಕ್ಕೆ 90 ಲಕ್ಷ ಬಿಲ್ ಆಗಿದೆ ಅಂದ್ರೆ 90 ಲಕ್ಷಕ್ಕೆ ಎಷ್ಟು ದುಡ್ಡದು, ಎಷ್ಟು ಕಾಮಗಾರಿ ಮಾಡಬಹುದು ಅಂತ. ಬಟ್ ಅದೇನಕ್ಕೆ ನಾನು ಹೇಳ್ತೀನಿ ಅಂದ್ರೆ ಪಂಚಾಯತಿಯಲ್ಲಿ ನಿಮ್ ಸಂಪೂರ್ಣ ಫೈಲ್ ಇರುತ್ತೆ. ಬಂದು ಕೇಳಿ ಕೊಡ್ತಾರೆ. ಯಾವ ಸಂದರ್ಭದಲ್ಲೂ ನೀವು ಯಾರು ಬಂದು ಕೇಳಿದ್ರು ಅರ್ಜಿ ಕೊಟ್ಟು ಫೈಲ್ ಕೇಳಿ ಅದನ್ನ ಪರಿಶೀಲನೆ ಮಾಡಿ. ನಿಮ್ ರಸ್ತೆ ಇದೆಯಲ್ಲ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಗ್ರಾಮದಲ್ಲಿ ಸುಮಾರಷ್ಟು 11 ಹಳ್ಳಿ ಇದೆ. ಆಲ್ಮೋಸ್ಟ್ ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ಸಹ ಮಾಡ್ತೀವಿ. ಆಯ್ತಾ? ಬೀದಿ ದೀಪ ಅಂತಲ್ಲ, ಬೀದಿ ದೀಪ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಪಾಯಿಂಟೇ ಇರಲಿಲ್ಲ. ನಿಮ್ಮ ಮನೆ ಹತ್ರ ಇತ್ತೀಚೆಗೆ ಕಟ್ಟಂತೆ ಮಳೆಗಾಲದಲ್ಲಿ ಬಹಳಷ್ಟು ಲೈಟ್ ಹೋಗುವಂತ ವ್ಯವಸ್ಥೆ ಆಗಿದೆ. ಒಂದು ಮರ ಬಿಟ್ಟು ಲೈಟ್ಗಳು ಅಷ್ಟು ಹೋಗುತ್ತೆ. ಅದರಿಂದ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿದೆ. ನಾವು ಈ ಸಣ್ಣ ಲೈಟ್ ಇಂದ ಈಗ ಐಮಾಕ್ಸ್ ಲೈಟಿಗೆ ಹೋಗಿದ್ವಿ. ಏನಾದ್ರು ನಾವು ಕಳಿಸಿದಾಗ ಏನಾದ್ರು ಹೋದ್ರೆ ರಿಟರ್ನ್ ಹಾಕೋದಕ್ಕೆ 20 ದಿನ ಬೇಕು ಅಲ್ವಾ? ಆದ್ರೂ ನಾವು ಸಣ್ಣ ಲೈಟ್ ಅನ್ನ ಹಾಕಿರ್ತೀವಿ. ಮಳೆಗಾಲ ಇರೋದ್ರಿಂದ ಹೆಚ್ಚು ಮಳೆಗಾಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಪಂಚಾಯತಿಯ ಏನ್ ಎಲೆಕ್ಟ್ರಿಸಿಟಿ ಏನ್ ಮೇಂಟೈನ್ ಮಾಡ್ತಾರೆ ನೀವು ಯಾವುದೋ ಕಂಬಗಳನ್ನ ಹಾಕಬೇಡಿ ಅಂತ ಹೇಳಿಲ್ಲ. ಅದಕ್ಕೆ 15 ದಿನ ಲೇಟ್ ಆಗಿದೆ. ಇನ್ನು ಗಣಪತಿ ಹಬ್ಬದಲ್ಲಿ ಎಂಟೈರ್ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಲೈಟ್ಗಳು ಮಾಡಿಸ್ತೀವಿ. ಕಾಮಗಾರಿಗಳು ಏನೇನು ಹಾಕಪ್ಪ ಅದನ್ನ ಹೇಳಿದ್ರೆ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಕೆಲಸ ಮಾಡ್ಬೇಕು ಅಂದ್ರೆ ಇಂಟೆನ್ಷನ್ ಬಂದಿರೋದು. ಆಯ್ತು, ನೀವು ಯಾರು ಬೇರೆದೆಲ್ಲ ಹೇಳೋದು ಬರದಾಕೋದು ಗ್ರೂಪಿಗೆ ಗ್ರಾಮ ಸಭೆ ಅನ್ನೋದೇ ರೀತಿ ನನಗೆ ಬಹಳ ಖುಷಿ. ಗ್ರಾಮ ಸಭೆ ವಿಜಯ ಗ್ರಾಮ ಸಭೆ ನಿಮ್ಮಂತರ ಬಂದು ನಮ್ಗೆ ಕೇಳಿದ್ರೆ ನಮಗೂ ಉತ್ಸಾಹ ಏನೋ ಹೇಳಿದ್ದಾರೆ. ನಮಗೇನೋ ಮಾಡ್ಬೇಕು ಅದು ನೋಡ್ರಿ ಗಾವಲ್ ಕೊಡ್ತೀನಿ ನಾನು ಒಳ್ಳೆ ವಿಚಾರ ಅಂತವೆಲ್ಲ ನಮ್ಗೆ ಬಂದಾಗ ನಾವು ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗುತ್ತೆ. ಸುಮ್ಮನೆ ಗ್ರೂಪ್ ಅಲ್ಲಿ ಹಾಕೊಂಡು ಹಿಂಗಡೆ ಕಾಲೋಡಿಯೋದು ಮಾಡಬಾರ್ದು. ಲೈವ್ ಆಗಿದೆ, ಕಾರ್ಯಕ್ರಮ ಲೈವ್ ಇದೆ. ನಾನು ಪಂಚಾಯತಿ ಅಧ್ಯಕ್ಷರಿಗೆ ಮಾತಾಡಬಾರ್ದು. ಸುಮ್ಮನೆ ಒಬ್ಬರ ತೇಜೋಧನೆ ಮಾಡೋದು ಕೆಲಸ ಮಾಡೋದು. ಎದುರುಗಡೆ ಬರಲಿ ನೋಡಿ ಸರ್, ಒಂದು ಅಧಿಕಾರಿಗಳಿಗೆ ನಿಯೋಜನೆ ಮಾಡಿದ್ದಾರೆ, ಆಡಿಟ್ ಇದೆ, ಎಲ್ಲ ಸ್ಕಿಲ್ಗಳಿದ್ದಾರೆ. ಸುಮ್ಮನೆ ತೇಜೋಧನೆ ಮಾಡೋ ಕೆಲಸ ಆಗಬಾರ್ದು. ಯಾರಾದ್ರೂ ಕೇಳಿದ್ರು ನೀವು ಹೇಳಿ. ಅವ್ರಿಗೆ ಏನಾದ್ರು ಅನುಮಾನ ಇದ್ರೆ ಪಂಚಾಯತಿ ಫೈಲ್ ಇರ್ತವೆ, ಸಂಬಂಧಪಟ್ಟ ಇಂಜಿನಿಯರ್ಸ್ ಇರ್ತಾರೆ, ವಿಡಿಯೋ ಇರ್ತಾರೆ, ಕರ್ಕೊಂಡ್ ಬಂದು ವಿಚಾರ ಮಾಡಬೇಕು. ಸುಮ್ಮನೆ ಗ್ರೂಪಿಗೆ ಹಾಕೋದು ಮಾಡಿದ್ರೆ ನಾನು ಗ್ರೂಪ್ ಅನ್ನು ಬೇರೆ ಗ್ರೂಪ್ ಅನ್ನು ತಯಾರು ಮಾಡ್ಕೋಬೇಕು. ಆಮೇಲೆ ಈ ಸೋಷಿಯಲ್ ಆಕ್ಟ್ ಇದೆಯಲ್ಲ, ಬೇರೆ ಇಲಾಖೆಗಳ ರೀತಿಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಡೆಯಲ್ಲ. ಯಾಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಒಂದು ಫೈಲ್ ಬಂತು, ಒಂದು ಚೆಕ್ ನಾವು ಬರದ್ವಿ ಅಂತಂದ್ರೆ ಅದನ್ನ 4 ಸಲ ಆಡಿಟ್ ಆಗುತ್ತೆ. 4 ಸಲ, ಒಂದ್ಸಲ ಅಲ್ಲ, 4 ಸಲ ಆಡಿಟ್ ಆಗುತ್ತೆ. ಇದ್ರಲ್ಲಿ ಇನ್ನೂ ಬಂದಿದೆ ಅಲ್ಲ, ಇನ್ನೊಂದು ಆಡಿಟ್ ಇದೆ. ಕಂಪ್ಲೀಟ್ ಆಗಿಲ್ಲ. 1 ಲಕ್ಷ ರೂಪಾಯಿ ಕೊಟ್ಟಿ ಅಂತ ಇಟ್ಕೊಳ್ಳಿ. 2023-24 ಸಾಲದಲ್ಲಿ 1 ಲಕ್ಷ ರೂಪಾಯಿ ನಿಮಗೆ ಕೊಟ್ಟಿವಿ ಅಂತ ಇಟ್ಕೊಳ್ಳಿ. 1 ಲಕ್ಷದಲ್ಲಿ ಇವತ್ತು ಎಷ್ಟು ಖರ್ಚಾಗಿದೆ? 125,000 ಖರ್ಚಾಗಿದೆ. ಮತ್ತೆ 75,000 ನಿಮ್ದೆ. ಈಗ ಈ ಡೇಟಿಂದ ಮತ್ತೆ ನಾವೆಲ್ಲ ಕೆಲಸ ಮಾಡೋಣ ಅನುದಾನ ಹಾಕಿದ್ರೆ ಮತ್ತೆ ರಿಪೀಟ್ ಕೆಲಸನೇ ಬರುತ್ತೆ. ಈ ವರ್ಷ ಮುಗಿಯೋದಕ್ಕೆ 3-4 ಆಗಿರ್ಬೇಕು. ಅದು ಗಮನ ಇರ್ತದೆ. ಬಹಳ ಜನ ಮಾಹಿತಿ ಇಲ್ಲ. ಅದರಿಂದ ವಿಶೇಷವಾಗಿ ಒಂದು ಪಂಚಾಯತ್ ವಿಡಿಯೋ ಇದೆ. ಆಲ್ರೆಡಿ ವಿಶೇಷವಾಗಿ ಒಂದು ವಿಶೇಷ ಗ್ರಾಮ ಸಭೆ ಇಟ್ಟು ಸಂಪೂರ್ಣ ಕಟ್ಟಡ ಆ ಭಾಗದಾಗ ಏನ್ ಕೆಲಸ ಆಗಿದೆ ಸಂಪೂರ್ಣ ಒಂದ್ಸರಿ ವಿಶೇಷ ಗ್ರಾಮ ಸಭೆ ವಿಶೇಷ ವಾಟ್ಸಪ್ ಕರೀರಿ. ಆಯ್ತಾ? ಬಹಳ ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು. ಆಯ್ತಾ? ಸುಮ್ಮನೆ ನಮ್ಮ ಒಂದು ವೈಯಕ್ತಿಕ ನಿಂದನೆ ಮಾಡೋದು ಇರಲಿ, ನಿಂದನೆ ಮಾಡೋದು ಒಳ್ಳೆಯದು. ಬಟ್ ಸುಮ್ಮನೆ ಮಾಡಿ ಕೆಲಸಕ್ಕೆ ನಿಂದನೆ ಮಾಡೋದು. ನನ್ನ ಗ್ರಾಮಕ್ಕೆ ಒಂದು ಉದಾಹರಣೆ ವಿಡಿಯೋ ಒಂದು ನಿಮಿಷ. ನನ್ನ ಗ್ರಾಮಕ್ಕೆ ನನ್ನ ವಯಸ್ಸಿಗೆ ನಂದೇನ್ ಕೊಡುಗೆ ಇದೆ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕು. ಎಂಟೈರ್ ವಾರ್ಡ್ ಅಲ್ಲಿ 11 ಮಜರೆಗಳು ಬರ್ತದೆ. ಆ 11 ಮಜರೆಯಲ್ಲಿ ನಾನು 2ನೇ ಸರಿ ಮೆಂಬರ್ ಆಗಿ, 2ನೇ ಸರಿ ಮೆಂಬರ್ ಆಗಿ ಅಲ್ಲಿ ಏನ್ ಕೆಲಸ ಆಗಿದೆ ಅದು ಬಹಿರಂಗ ಚರ್ಚೆಗೆ ಗ್ರಾಮ ಸಭೆ ವಿಶೇಷವಾಗಿ ಗ್ರಾಮ ಸಭೆ ಮಾಡೋಣ, ಚರ್ಚೆ ಮಾಡೋಣ. ಗ್ರೂಪಿಗೆ ಹಾಕೋದು ಬಹಳ
ಜವಾಬ್ದಾರಿ ಇದೆ ಆಯ್ತಾ. ಎರಡನೇ ಸರಿ ಅಧ್ಯಕ್ಷನಾಗಿದ್ದೀನಿ 6 ಗ್ರಾಮದಿಂದಾನೆ. ಒಳ್ಳೆಯ ಹೆಸರಿದೆ. ಯಾರಾದ್ರೂ ಗ್ರಾಮ ಪಂಚಾಯತಿ ಬಹಳ ಸಭೆಗಳಿಗೆ ಹೋಗ್ತಾರೆ, ₹1 ಯಾವ ಪಂಚಾಯತಿ ಸದಸ್ಯರುಗಳು ತಗೊಂಡೆ, ಅಧ್ಯಕ್ಷರು ತಗೊಳ್ದೆ, PDO ತಗೊಳ್ದೆ, ಹೇಳಿ ನೋಡೋಣ ಅಂತ ಯಾರು ಬಹಿರಂಗವಾಗಿ ಮಾತಾಡೋ ಶಕ್ತಿನ ಇಟ್ಕೊಳ್ಳಲ್ಲ. ಇಲ್ಲ ಸದಸ್ಯರು ತಗೊಳ್ಬಹುದು, ಇಲ್ಲ ಅಧ್ಯಕ್ಷರು ತಗೋಬಹುದು, ಇಲ್ಲ PDO ತಗೋಬಹುದು. ಈ ರೀತಿ ಬಹಿರಂಗವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಬಹಿರಂಗವಾಗಿ ಲೈವ್ ಕಾರ್ಯಕ್ರಮದಲ್ಲಿ ಹೇಳೋದು ಯಾರು ಇಲ್ಲ. ನಾವು ತಯಾರಿದ್ದೀವಿ, ಯಾರು ತಗೊಂಡಿಲ್ಲ ಅದರಿಂದ ಆ ತಪ್ಪು ಭಾವನೆ ಬರಬಾರದು. ಅಧ್ಯಕ್ಷ, ನೀವು ವಿಶೇಷವಾಗಿ ಆಲ್ವಳ್ಳಿಯೇ ಒಂದು ವಿಶೇಷವಾಗಿ ಗ್ರಾಮ ಸಭೆ ಯಾಕೆಂದ್ರೆ ಇಲ್ಲಿ ಮಾಡಿದ್ರೆ ಸರಿಯಾಗಲ್ಲ. ಅದು ನಾನೇ ಹೇಳ್ತೀನಿ ಬಹಿರಂಗವಾಗಿ, ವಿಶೇಷವಾಗಿ ಆಲ್ವಳ್ಳಿ ಶಾಲೆಯೇ ಮಾಡಿ. ವಾರ್ಡ್ ಸಭೆ ಕಾಲ್ ಮಾಡಿ ಸಮುದಾಯ ಊರಲ್ಲಿ ಏನಾಗಿದೆ ಹಳೆ ಕಾಮಗಾರಿ ಅಂತ ಹೇಳಿ ಅವರು ನಿಮ್ ಕಾಲ ಚೆನ್ನಾಗಿಲ್ಲ. ಒಂದಿಷ್ಟು ಜನ ಇದೆ ಗೊತ್ತಾ, ಮಂಜಣ್ಣ ಮನೆ ಹತ್ರ ಏನ್ ಕಾಮಗಾರಿ ಮಂಜಣ್ಣ ಮನೆ ಹತ್ರ ದುರಸ್ತಿ ಮಾಡಿರುವಂತ ಮಾಡಿಸಿದವರು ಕೆಲಸ ಮಾಡಿಸಿದವ್ರೆ. ಅವ್ರು ನನಗೆ ಗೊತ್ತಿಲ್ಲ ಅಂದ್ರೆ ಸಾರ್ವಜನಿಕ ಏನಂದ್ರೆ ಒಬ್ಬ ಜವಾಬ್ದಾರಿ ವ್ಯಕ್ತಿ ನಾನು ಮಾಡಿಸಿಲ್ಲ ವರ್ಕ್ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ಬಿಡಲಾಗಿರೋದು. ಬಟ್ ನನಗೆ ಅವ್ರು ಮಾಡಿಸ್ತಾರೆ, ನಾನು ಮಾಡಿಸಿಲ್ಲ ಅಂತ ಹೇಳಿ ಈಗ ಗ್ರಾಮ ಪಂಚಾಯತಿನಲ್ಲಿ ಯಾವ ಫೈಲು ಯಾವ ಎಷ್ಟು ಕಾಮಗಾರಿಗಳಿದಾವೆ. ಈ ಕಾಮಗಾರಿಗಳು ಯಾವ್ದಾದ್ರು ಆಗಿಲ್ಲ ಅಂದ್ರೆ, ಅಥವಾ ಆಗಿದ್ದಕ್ಕಿಂತ ನೀವು ಜಾಸ್ತಿ ದುಡ್ಡು ಕೊಟ್ಟಿರ ಅಂತಂದ್ರೆ, ಅಥವಾ ಅನರ್ಹ ಫಲಾನುಭವಿನ ಆಯ್ಕೆ ಮಾಡಿದಿರ ಅಂತಂದ್ರೆ, ಆಯ್ತಾ, ಈ ಕಾಮಗಾರಿ ಸರಿಯಾಗಿ ಕಳಪೆ ಪಡಿಸಲಾಗಿದೆ ಅಂದ್ರೆ ಯಾವ್ದಾದ್ರು ಆಗಿದ್ರೆ ನೀವು ಹೇಳ್ಬೋದು, ಇಷ್ಟು ಕಾಮಗಾರಿಗಳು ಇನ್ನೂ ಕೊಟ್ಟಿದ್ದೀವಿ. ಬೇರೆ ಯಾವ್ದು ಇದಾವ ಹೇಳಿ ಇದೆಯಾ? ಬೇರೆ ಯಾವ್ದಾದ್ರು ಅಬ್ಜೆಕ್ಷನ್ಸ್ ಇದೆಯಾ? ಹೇಳಿ. ಹೋದ ವರ್ಷ ಮಾಡಿದ್ದು 22, 23 ದುಡ್ಡದು 23, 24 ಮಾಡಿದ್ದು. ಇಲ್ಲಿಂದ ಅಲ್ಲಿವರೆಗೂ ಮಾಡಿದ್ದು. ಈಗ ಕೆಂಚನದೊಳಗೆ ಯಾವ ಪರಿಶಿಷ್ಟ ಕಾಲನಿ ಅಂತ ಎಲ್ಲ ಕಡೆ ಮನೆಗಳು ಸ್ಪ್ರೆಡ್ ಆಗಿದೆ. ಎಸಿ ರೇಟ್ ಇರ್ತದೆ, ಒಂದು ರ್ಯಾಂಕ್ ತೋರಿಸ್ತಾರೆ ನನಗೆ. ಮತ್ತೆ ಯಾವ ಕೇಳ್ಬೋದು. ಒಂದು ವರ್ಕ್ಗಳು 2 ಬರುತ್ತೆ. ಈಗ ಒಂದು ಮನೆ ಕೊಟ್ಟಿದ್ದೀವಿ, 29,000 ರೂಪಾಯಿ ಮನೆ ಕೊಡ್ಬೇಕು ಇನಾರಿಜಿನಲ್ಲಿ. ಈ ವರ್ಷ ಬರೀ ಫೌಂಡೇಶನ್ ಮಾಡಿದ್ರೆ 4,000 ಕೊಡ್ತೀವಿ. ಮುಂದ್ ವರ್ಷ ಗೋಡೆ ಮಾಡ್ತಾರೆ, ಮುಂದ್ ವರ್ಷಕ್ಕೆ 4,000 ಕೊಡ್ತೀವಿ ದುಡ್ಡು. ಈ ವರ್ಷನೂ ಬರುತ್ತೆ, ಮುಂದ್ ವರ್ಷನೂ ಬರುತ್ತೆ ಮನೆ ಹೆಸರು. ಅಚ್ಚೆ ವರ್ಷ ಸ್ಲ್ಯಾಬ್ ಹಾಕಿ ಫಿನಿಶ್ ಮಾಡ್ತಾರೆ, ಆ ವರ್ಷ ಮತ್ತೆ 20,000 ಕೊಡ್ತೀವಿ ದುಡ್ಡು. ಅವಾಗ 3 ವರ್ಷ ಬರುತ್ತೆ ಒಂದೇ ಕಾಮಗಾರಿ. ಈ ತರ ಆಗುತ್ತೆ. ಇದು ಕೊಡುಗೆ ಅಷ್ಟೇ, ಒಂದ್ಸಲ ಇನ್ನೂ ಮಾಡ್ಕೊಂಡಿದ್ದೀವಿ, ಈ ಸಲ ಮೆಟೀರಿಯಲ್ ಕೊಡ್ತೀವಿ. ಮೆಟೀರಿಯಲ್ ಕೊಟ್ಟಾಗ 3 ವರ್ಷಕ್ಕೆ ಮೆಟೀರಿಯಲ್ ಇದ್ವು. ಈಗ 1 ಕೋಟಿ ಮತ್ತೆ ಮಾತ್ರ ಬರ್ತವೆ. ಆ ವರ್ಷ ಖರ್ಚಾಗಿದೆ ಅಷ್ಟೇ. ಆಯ್ತು, ಇಷ್ಟ ಆಯ್ತು. ಇದಾದ ನಂತರ ನಾವು ಅನುಷ್ಠಾನ ಮಾಡಿದಂದರೆ ನಮ್ಮ ಇದಕ್ಕೆ ನಾವು ಯಾವ್ಯಾವ ಪೇಮೆಂಟ್ ಮಾಡಿದ್ದು ಅವೆಲ್ಲವೂ ಕೂಡ ಲೋಕಲ್ ಆಡಿಟ್ ಆಗುತ್ತೆ. ಲೋಕಲ್ ಆಡಿಟ್ ಅಂದ್ರೆ ಜಿಲ್ಲಾ ಪಂಚಾಯತಿಂದ ಆಡಿಟ್ ಬಂದು ಆಡಿಟ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ನಂತರ ನಮ್ಮ ತಾಲೂಕ್ ಪಂಚಾಯತಿಂದ ಕನ್ಸಲ್ಟ್ ಆಡಿಟ್ ಅಂತ ಮಾಡ್ತಾರೆ, ಅವರು ಒಂದ್ಸಲ ಒಂದು ಆಡಿಟ್ ಮಾಡ್ತಾರೆ. ಅದಾದ ನಂತರ ಸಾರ್ವಜನಿಕರ ಮುಂದೆ ಇವರು ಒಂದು ವಾರಗಟ್ಟಲೆ ಪ್ರತಿ ಕಾಮಗಾರಿ ಭೇಟಿ ಮಾಡಿ ಅಳತೆ ಮಾಡಿ ಎಲ್ಲವನ್ನೂ ನೋಡಿ ಸೋಷಿಯಲ್ ಆಡಿಟ್ ಆಡಿಟ್ ಮಾಡ್ತಾರೆ. ಇಷ್ಟು ಕೂಡ ಆಡಿಟ್ ಸಂಸ್ಥೆಗಳಿರ್ತವೆ. ಈಗ ಈ 8 ಕಾಮಗಾರಿಗಳನ್ನ ಕಳೆದ 1 ವಾರದಿಂದ 13ನೇ ತಾರೀಕಿಂದ
13ನೇ ತಾರೀಕಿಂದ ಇಲ್ಲಿವರೆಗೂ ಸುಮಾರು 6 ಜನ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕಾಮಗಾರಿಗಳನ್ನ ಕಡತ ಫೈಲ್ಗಳನ್ನು ಚೆಕ್ ಮಾಡಿ, ಕಾಮಗಾರಿ ಸ್ಥಳ ಭೇಟಿ ಮಾಡಿ, ವೈಯಕ್ತಿಕ ಫಲಾನುಭವಿಗಳಿದ್ರೆ ಪಟ್ಟಿಗೆ ಅಥವಾ ಅಡಿಕೆ ತೋಟ ಈಗೂ ಹುಡುಗಿದ್ರೆ ಅವ್ರ ಮನೆಯನ್ನ ಭೇಟಿ ಮಾಡಿ, ಕಾಮಗಾರಿ ಸ್ಥಳವನ್ನು ಪರಿಶೀಲನೆ ಮಾಡಿ, ಎಲ್ಲವೂ ಕೂಡ ಏನೇನು ಆಗಿದೆ ಅಲ್ಲಿ, ಏನೇನು ಲೋಪದೋಷಗಳಿದ್ದಾವೆ, ಏನೇನು ಸಕಾರಾತ್ಮಕ ಅಂಶಗಳಿದ್ದಾವೆ ಅಂತ ಹೇಳಿ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ. ಆ ವರದಿಯನ್ನ ಈಗ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ವರದಿಯನ್ನು ಮಂಡನೆ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಇಂಜಿನಿಯರಿಂಗ್ ಹಾಗೂ 15ನೇ ಹಣಕಾಸು ಯೋಜನೆಯಡಿ ದಿನಾಂಕ 1/4/2023ರಿಂದ 31/3/2024ರವರೆಗೆ ಅನುಷ್ಠಾನಗೊಂಡ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನ ದಿನಾಂಕ 13/8/2024ರಿಂದ 19/8/2024ರವರೆಗೆ ಗ್ರಾಮ ಪಂಚಾಯತಿಯಲ್ಲಿ ನಡೆಸಲಾಗಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಕಾರರ ಮನೆ ಮನೆ ಭೇಟಿಯನ್ನು ನಡೆಸಲಾಯಿತು. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದಂತಹ ಅಂಶಗಳ ವರದಿಯನ್ನು ಈ ಕೆಳಕಂಡಂತೆ ಸಭೆಗೆ ಮಂಡಿಸಲಾಗುವುದು. ಉತ್ತಮ ಅಂಶಗಳು ಹೀಗಿವೆ: ಕ್ರಿಯಾ ಯೋಜನೆ ಪ್ರತಿ, ಅಂದಾಜು ಪಟ್ಟಿ, ಕಾಮಗಾರಿ ಪ್ರಾರಂಭ ಪತ್ರ, ನಮೂನೆ 6, ನಮೂನೆ 8, ನಮೂನೆ 9 ನಿರ್ವಹಿಸಿರುತ್ತಾರೆ. NMR ಪ್ರತಿ, MIN ಪ್ರತಿ, ಅಳತೆ ಪುಸ್ತಕದ ಜೆರಾಕ್ಸ್ ಪ್ರತಿ, FPO ಪ್ರತಿ, ಹಂತವಾರು ಫೋಟೋ, ಸಾಮಗ್ರಿ ಬಿಲ್ಗಳಿಗೆ ಸಂಬಂಧಿಸಿದಂತೆ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ತುಲನಾತ್ಮಕ ಚರ್ಚೆ, ಸಾಮಗ್ರಿ ಸರಬರಾಜು ಆದೇಶ ಹಾಗೂ ವೋಚರ್ಗಳನ್ನು ನಿರ್ವಹಿಸಿರುತ್ತಾರೆ. ಹಾಜರಾತಿ ಪಟ್ಟಿ, ಚಲನ್ ಪ್ರತಿ, ಮುಕ್ತಾಯ ವರದಿಯನ್ನ ನಿರ್ವಹಿಸಿರುತ್ತಾರೆ. ಕಾಮಗಾರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ಆಗಿರುತ್ತದೆ. ಉದ್ಯೋಗ ಚೀಟಿಗಾಗಿ ಅರ್ಜಿ, ಉದ್ಯೋಗ ಚೀಟಿ ನೋಂದಣಿ ವಹಿ, ಉದ್ಯೋಗ ಚೀಟಿ ವಿತರಣೆ ವಹಿ, ಕುಟುಂಬವಾರು ಉದ್ಯೋಗ ರಿಜಿಸ್ಟರ್, ನಡಾವಳಿ, ಬೇಡಿಕೆ, ಕೆಲಸದ ಹಂಚಿಕೆ ಹಾಗೂ ಕೂಲಿ ಪಾವತಿ ರಿಜಿಸ್ಟರ್ ಅನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿ ವಹಿ, ಚಿರಾಸ್ತಿ ರಿಜಿಸ್ಟರ್, ದೂರು ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ಅಕುಶಲ ಹಾಗೂ ಸಾಮಗ್ರಿ ನಗದು ಪುಸ್ತಕ, ಸಾಮಾಜಿಕ ಪರಿಶೋಧನಾ ನಡಾವಳಿ ಪುಸ್ತಕವನ್ನು ನಿರ್ವಹಿಸಿರುತ್ತಾರೆ ಹಾಗೂ ದೂರು ಪೆಟ್ಟಿಗೆ ಇರುತ್ತದೆ. ಅನುಷ್ಠಾನ ಮಾಡಲಾದ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಅನುಕೂಲಕರವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಸಾಕಷ್ಟು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುತ್ತಾರೆ. ಮನೆ ಭೇಟಿ ಸಂದರ್ಭದಲ್ಲಿ ಅಕುಶಲ ಕೂಲಿಕಾರರ ಕೂಲಿ ಹಣವು ಅವರ ವೈಯಕ್ತಿಕ ಖಾತೆಗೆ ಜಮಾ ಆಗಿರುವುದು ಕಂಡುಬಂದಿರುತ್ತದೆ. ಲೋಪದೋಷಗಳು ಹೀಗಿವೆ: ಆಲಮಳ್ಳಿ ಪದ್ಮಾವತಿ ಚೆನ್ನಪ್ಪ ವಸತಿ ಮನೆ ಕಡತದಲ್ಲಿ ಮೊದಲನೇ ಹಂತದ ಫೋಟೋ ನಿರ್ವಹಿಸಿರುವುದಿಲ್ಲ. ಚಂದ್ರವಳ್ಳಿ ಗ್ರಾಮದ ಮಾರ್ಕಪ್ಪ ಗುಬ್ಬಿಗಪ್ಪ ವೈಯಕ್ತಿಕ ಏನುಗುಂಡಿ 2ನೇ ಹಂತದ ಫೋಟೋ ನಿರ್ವಹಿಸಿರುವುದಿಲ್ಲ. ಚಂದ್ರವಳ್ಳಿ ಬೆರಕಪ್ಪಗೌಡ ಲಿಂಗಪ್ಪಗೌಡ 2ನೇ ಹಂತದ ಫೋಟೋ ಅಳವಡಿಸಿರುವುದಿಲ್ಲ. ಚಂದ್ರವಳ್ಳಿ ರುದ್ರೇಶ್ವರ ಪರಮೇಶ್ವರಪ್ಪ ವೈಯಕ್ತಿಕ ಏನುಗುಂಡಿ ಕಾಮಗಾರಿಯಲ್ಲಿ ನಾಮಫಲಕ ಇರುವುದಿಲ್ಲ. ಮಸೂರು ನಾಗೇಂದ್ರಪ್ಪ ಗುರುಸಿದ್ದಪ್ಪ ಕೃಷಿಭಾವಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇದೆ, ಆದರೆ ಅದನ್ನ ನಿಲ್ಲಿಸಿರುವುದಿಲ್ಲ. ಮಾದಪುರ ಶ್ರೀಕಾಂತ ಗಂಗಾಧರಪ್ಪ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಕೂಡ ನಾಮಫಲಕ ಇರುತ್ತೆ, ಆದರೆ ಅದನ್ನ ನಿಲ್ಲಿಸಿರುವುದಿಲ್ಲ. ನಿಂಗೋಜಿರಾವ್ ಮನೆಯಿಂದ ಸಂಕಣ್ಣ ರಾಮಣ್ಣನ ಜಮೀನಿನ ಕಡೆಗೆ ಗ್ರಾಮೀಣ ರಸ್ತೆ ನಿರ್ಮಾಣ ಕಾಮಗಾರಿ ಕಡತದಲ್ಲಿ ನಾಮಫಲಕ ಅಳವಡಿಸಿದ ಛಾಯಾಚಿತ್ರ ಇರುತ್ತೆ, ಆದರೆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇರುವುದಿಲ್ಲ. ಆಲಮಳ್ಳಿ ಕಲ್ಕೆರೆಯಿಂದ ತೊಳೆಮದ್ದು ಕಡೆಗೆ ಗ್ರಾಮ ಪಂಚಾಯತ್ ರಸ್ತೆ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಕಿತ್ಕೊಂಡು ಹೋಗಿರೋದು ಕಂಡು ಬಂದಿರುತ್ತೆ, ಅಳವಡಿಸಿದ ಛಾಯಾಚಿತ್ರ ಕಡತದಲ್ಲಿ ಇರೋದಿಲ್ಲ. ಹಾಗೆ ಮನೆ ಭೇಟಿ ಸಂದರ್ಭದಲ್ಲಿ ಕಡತದಲ್ಲಿ ಅಳವಡಿಸಿದ್ದಾರೆ, ಹಾಗೆ ಸ್ಥಳದಲ್ಲಿ ಕೂಡ ನಾಮಫಲಕ ಕಿತ್ಕೊಂಡು ಹೋಗಿರೋದು ಕೂಡ ಕಂಡು ಬಂದಿರುತ್ತೆ. ಹಾಗೆ ಮನೆ ಭೇಟಿ ಸಂದರ್ಭದಲ್ಲಿ ಒಟ್ಟು 4 ಅಕುಶಲ ಕೂಲಿಕರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ಉದ್ಯೋಗ ಚೀಟಿಯಲ್ಲಿ ವಿವರ ದಾಖಲಾಗದಿರುವುದು ಕಂಡು ಬಂದಿರುತ್ತೆ. ಹಾಗೆ ಚಂದ್ರಹಳ್ಳಿ ಮಾರ್ಕಪ್ಪ ಗುತ್ತಿಗಪ್ಪ ಇಂಗುಗುಂಡಿ, ಈ ಒಂದು ಇಂಗುಗುಂಡಿಯಲ್ಲಿ 2ನೇ ಹಂತದ ಕಾಮಗಾರಿಯ ಪ್ರಗತಿ ಹಂತದ ಫೋಟೋ ಇರೋದಿಲ್ಲ. ಹಾಗಾಗಿ NMR ಸಂಖ್ಯೆ 1072 ಒಟ್ಟು 14 ಮಾನವ ದಿನಗಳ 4424 ರುಗಳ ಪ್ರಕ್ರಿಯೆ ಉಲ್ಲಂಘನೆ ನಡೆದಿದೆ. ಚಂದ್ರಹಳ್ಳಿ ಮಾರ್ಕಪ್ಪ ಗುತ್ತಿಗಪ್ಪ ಅದು ಕಾಮಗಾರಿ ನಡೀತಾ ಇರೋ ಫೋಟೋ ಇದೆ 2ನೇ. ಚಂದ್ರಹಳ್ಳಿ ಬೆನಕಪ್ಪಗೌಡ ಲಿಂಗಪ್ಪಗೌಡ ಇಂಗುಗುಂಡಿ ಕಾಮಗಾರಿ, ಈ ಒಂದು ಕಾಮಗಾರಿ ಕೂಡ ಪ್ರಗತಿ ಹಂತದ ಫೋಟೋ ಇರೋದಿಲ್ಲ. NMR ಸಂಖ್ಯೆ 1069 ಆಗಿರುತ್ತೆ. ಒಟ್ಟು ಮೊತ್ತ 4424 14 ದಿನಗಳ ಮಾನವ ದಿನ, ಈ ಒಂದು ಮೊತ್ತವನ್ನು ಕೂಡ ಪ್ರಕ್ರಿಯೆ ಉಲ್ಲಂಘನೆ ಅಂತ ಹೇಳಿ ಗುರುತಿಸಲಾಗಿದೆ. ಹಾಗೆ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಉತ್ತಮಾಂಶಗಳು ಹೀಗಿವೆ: ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತದಲ್ಲಿ ಅಂದಾಜು ಪಟ್ಟಿಯನ್ನು ನಿರ್ವಹಿಸಿದ್ದು, ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿಗಳ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಕಡತದಲ್ಲಿ ಕಾಮಗಾರಿಯ ಆದೇಶ ಪತ್ರವನ್ನು ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿರುತ್ತಾರೆ ಹಾಗೂ ಬಿಲ್ನಲ್ಲಿ PDO ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರರ ದೃಢೀಕರಣ ಇರುತ್ತದೆ ಹಾಗೂ ಬಿಲ್ಗಳ
ನೀಡಲಾಗುತ್ತದೆ. ಅನುಷ್ಠಾನ ಮಾಡಲಾದ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆ ದಾಖಲಿಸಿದ್ದು ಅಳತೆ ಪುಸ್ತಕದಲ್ಲಿ ಪಿಡಿಒ ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರರ ದೃಢೀಕರಣ ಇರುತ್ತದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸದರಿ ಅಳತೆ ಪುಸ್ತಕದಲ್ಲಿ ಚೆಕ್ ಸಬ್ಮಿಟ್ ಮಾಡಲಾಗುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿಯನ್ನು ನಿರ್ವಹಿಸಿರುತ್ತಾರೆ. ಸಾಮಗ್ರಿಯ ಖರೀದಿಗೆ ಸಂಬಂಧಿಸಿದಂತೆ ಕಡತದಲ್ಲಿ ಓಚರ್ಗಳನ್ನು ನಿರ್ವಹಿಸಿರುತ್ತಾರೆ ಹಾಗೂ ಪಿಡಿಒ ಅಧ್ಯಕ್ಷರ ದೃಢೀಕರಣ ಇರುತ್ತದೆ. ಕಾಮಗಾರಿಗಳು ಸೂಕ್ತ ಸ್ಥಳದಲ್ಲಿ ಅನುಷ್ಠಾನಗೊಂಡಿದ್ದು ಸಾರ್ವಜನಿಕರಿಗೆ ಉಪಯೋಗಕರವಾಗಿರುವುದು ಕಂಡುಬಂದಿದೆ. ಹಾಗೂ ಲೋಪದೋಷಗಳು ಮಸೂರು ಭಾಗ್ಯಪ್ಪನ ಮನೆ ಹತ್ತಿರ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ, ಕೆಂಚಾಲ ಊರೊಳಗಿನ ಚರಂಡಿ ಸ್ವಚ್ಛತೆ, ಮಸೂರು ಪರಿಶಿಷ್ಟ ಜಾತಿ ಕಾಲೋನಿ ಚರಂಡಿ ಸ್ವಚ್ಛತೆ, ಆಲ್ವಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ, ಆಲ್ವಳ್ಳಿ ಒಡ್ಡಿಮುನೆ ಕೆರೆ ಪುನಶ್ಚೇತನಗೊಳಿಸುವ ಕಾಮಗಾರಿ, ಆಲ್ವಳ್ಳಿ ಎರೆಕಟ್ಟೆ ಕೆರೆ ಜಲಮೂಲ ಕಾಮಗಾರಿ, ಕೆಂಚನಾಲ ಹೊಸಕೆರೆ ಜಲಮೂಲ ಪುನಶ್ಚೇತನಗೊಳಿಸುವ ಕಾಮಗಾರಿ. ಈ ಇಷ್ಟು ಕಾಮಗಾರಿಯ ಆದಾಯ ತೆರಿಗೆ 13,815 ರೂಗಳ ಚಲನವೃತ್ತಿಯನ್ನ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದರು. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಒಟ್ಟು 13 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 10 ಪೌಷ್ಟಿಕ ತೋಟ ಕಾಮಗಾರಿಗಳು ಹಾಗೂ 3 ಅಡಿಕೆ ತೋಟ ಕಾಮಗಾರಿಗಳು ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಂಡಿರುವುದು ಕಂಡುಬಂದಿದೆ. ತಾಲೂಕು ಪಂಚಾಯತಿಯಿಂದ ಒಟ್ಟು 6 ಕಾಮಗಾರಿಗಳು ಅನುಷ್ಠಾನಗೊಂಡಿರುತ್ತೆ. ಕೆಂಚಾಲ ಗ್ರಾಮ ಪಂಚಾಯತಿ ಆಲ್ವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೈಕಲ್ ಸ್ಟ್ಯಾಂಡ್ ನಿರ್ಮಾಣ ಕಾಮಗಾರಿ, ಕೆಂಚಾಲ ಗ್ರಾಮ ಪಂಚಾಯತಿ ಆಲ್ವಳ್ಳಿ ಕಲ್ಯಾಣಪುರ ಮುಖ್ಯ ರಸ್ತೆಯಿಂದ ಮಂಜಪ್ಪನ ಮನೆಯವರೆಗೆ ರಸ್ತೆ ದುರಸ್ತಿ ಕಾಮಗಾರಿ, ಕೆಂಚಾಲ ಗ್ರಾಮ ಪಂಚಾಯತಿ ಮಾದಾಪುರ ವಡ್ಡಿಕೆರೆ ಕೆಂಚಮ್ಮನ ಮನೆಯಿಂದ ಮಾದಾಪುರ ಸೇತುವೆವರೆಗೆ ರಸ್ತೆ ದುರಸ್ತಿ ಕಾಮಗಾರಿ, ಕೆಂಚಾಲ ಗ್ರಾಮ ಪಂಚಾಯತಿ ಮಾದಾಪುರ ಎಸ್ಸಿ ಕಾಲೋನಿಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ರೆಟ್ರೋಫಿಟಿಂಗ್ ಕಾಮಗಾರಿ, ಕೆಂಚನಾಲ ಗ್ರಾಮ ಪಂಚಾಯತಿ ಕೆಂಚನಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶೌಚಾಲಯ ದುರಸ್ತಿ ನಿರ್ಮಾಣ ಕಾಮಗಾರಿ, ಕೆಂಚನಾಲ ಗ್ರಾಮ ಪಂಚಾಯತ್ ಚಂದ್ರವಳ್ಳಿ ಸರ್ಕಾರಿ ಹಿರಿಯ ಶಾಲೆ ಕಟ್ಟಡಕ್ಕೆ ವಿಕಲಚೇತನರ ರ್ಯಾಂಪ್ ನಿರ್ಮಾಣ ಕಾಮಗಾರಿ. ಈ ಸದರಿ ಇಷ್ಟು ಕಾಮಗಾರಿಗಳಲ್ಲಿ ಕಡತದಲ್ಲಿ ಕ್ರಿಯಾ ಯೋಜನೆ ಪ್ರತಿಯನ್ನ ಅಳವಡಿಸಿರುತ್ತದೆ. ಹಾಗೂ ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನಗೊಂಡ ಕೆಂಚನಾಲ ಗ್ರಾಮ ಪಂಚಾಯತ್ ಮಾದಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ದುರಸ್ತಿ ಮತ್ತು ಕೆಂಚನಾಲ ಗ್ರಾಮ ಪಂಚಾಯತ್ ಕೆಂಚನಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮೇಲ್ಚಾವಣಿ ದುರಸ್ತಿ ಈ 2 ಕಾಮಗಾರಿಯ ಕಡತದಲ್ಲಿ ಕ್ರಿಯಾ ಯೋಜನೆ ಪ್ರತಿಯನ್ನ ಅಳವಡಿಸಿದೆ. ಧನ್ಯವಾದ. ನಿಮ್ಮ ಮನೆಯಿಂದ ಪುನರ್ನಿರ್ಮಾಣ ಮಾಡೋದು ನಾವು ಅಭಿವೃದ್ಧಿ ಪಡಿಸೋದು ಅಂತ ಹೇಳ್ತೀರಾ, ಇರೋದನ್ನ ಡೆವಲಪ್ ಮಾಡೋದು. ಇದಿಷ್ಟು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಗ್ರಾಮ ಸಂಪರ್ಕ ವ್ಯಕ್ತಿಗಳು ಕಾಮಗಾರಿ ಸ್ಥಳ ಭೇಟಿ ಮಾಡಿ ಮತ್ತೆ ಕಡತವನ್ನು ನೋಡಿ ಮತ್ತೆ ಮನೆ ಭೇಟಿ ಮಾಡಿ ಇಷ್ಟು ಅಂಶಗಳನ್ನ ಉತ್ತಮ ಅಂಶಗಳು ಮತ್ತೆ ಲೋಪದೋಷಗಳನ್ನ ಗುರುತಿಸಿರ್ತಾರೆ. ಲೋಪದೋಷಗಳು ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ. ಸಾಕಷ್ಟು ಫೈಲ್ಗಳು ನಾವು ಪ್ರಯತ್ನ ಪಟ್ಟು ಕಡತವನ್ನ ನೀಟಾಗಿ ನಿರ್ವಹಣೆ ಮಾಡಿದ್ದೇವೆ. ಬೇರೆ ಎಲ್ಲಾ ಪಂಚಾಯತಿಗಳು ನೀಟಾಗಿದೆ ಅಭಿಪ್ರಾಯದಲ್ಲಿ. ಲೋಪದೋಷಗಳು ಅಂದ್ರೆ ಸಣ್ಣ ಪುಟ್ಟ ರಾಜ್ಯದ ಕಡತ ಇರೋದು ಅದು ಇದೆ, ಅದನ್ನ ಬಗೆಹರಿಸ್ತೀವಿ. ಮತ್ತೆ ಈ ನಾಮಕರಣ ಇರೋದು ಇದೆ, ನಾವು ಕೂಡ ಹಾಕಿದ್ದೀವಿ. ಕಡತದಲ್ಲೂ ಐತೆ ಫೈಲಲ್ಲಿ ಕೂಡ ಹೊಡಿತಾರೆ. ಇದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಇದನ್ನೆಲ್ಲ ಇದೆ, ಫೋಟೋ ಎಲ್ಲ ಇದೆ. ಈಗ ಹಿಂದೆ ನೋಡಿದ್ರೆ ಅಲ್ಲಿ ಇರ್ಲಿಲ್ಲ ಅಂತಾರೆ.
ನೀವು ಒಂದು ಕಾಮಗಾರಿ ನಡೆಸಿದ್ರೆ ಮತ್ತೆ ನಡೆದಿಲ್ಲ ಒಂದು ವರ್ಷ ಆಗಿದೆ ಈಗ ಎಲ್ಲ ವಿಚಾರಗಳು ನಮಗೆ ಪ್ರಸ್ತಾಪ ಆಗಿದೆ. ಈಗ ಹೇಳಿದಾಗೆ ಎಲ್ಲ ಮಾಹಿತಿ ಕಾರಣ ಏನಂದ್ರೆ ಕಾಮಗಾರಿಗಳು ನಡೆದಿದೆಯಾ ಇಲ್ಲ ಅನ್ನೋದು ನಿಮ್ಮೆದುರುಗಡೆ ಚರ್ಚೆ ಮಾಡಬೇಕು. ಆಗಿದ್ರೆ ಹಳೆ ಕಾಮಗಾರಿಗಳಂತೂ ಇತ್ತೀಚಿನ ಪ್ರೆಸೆಂಟ್ ಮಾಡಿದ ಇತ್ತೀಚಿಗಾಗಿದ್ದು ಅದಕ್ಕೆ ತಪ್ಪೇನಿಲ್ಲ. ಆದ್ರೆ ಇಲ್ಲಿ ಒಂದು ಏನಂದ್ರೆ ಟ್ರಾನ್ಸ್ಪರೆನ್ಸಿ ಬಹಳ ಕ್ಲಿಯರ್ ಆಗಿ ಎಲ್ಲರಿಗೂ ವಿಚಾರಗಳು ತಿಳಿಬೇಕು ಅನ್ನೋದು. ಲೋಪದೋಷಗಳು ಈಗ ನೋಡಿ ಆಡಿಟಲ್ಲಿ ಸುಮಾರು ಇದು ಮಾಡಿ ಈಗ ನಮ್ಮ ಪಿಡಿಒಗಳಿಗೆ ಸಣ್ಣ ಪುಟ್ಟ ಕೊಟ್ಟಿಲ್ಲ ಆಕ್ಷೇಪಣೆ ಮಾಡಿ ನೆಕ್ಸ್ಟ್ ಇದರಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿ ಕಾಮಗಾರಿಗಳಂದ್ರೆ ಎಲ್ಲೂ ಸಹ ನಮ್ಮ ಚೆನ್ನಾಗಿ ನಿರ್ವಹಣೆ ಇದೆ. ಇಲ್ಲಿ ಆಡಿಟ್ ನಲ್ಲಿ ಪ್ರತಿಯೊಂದು ಕುಲಂಕುಷವಾಗಿ ಮಾಡ್ತಾರೆ. ನಾನು ಆಮೇಲೆ ಬಹಳ ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿದೆ. ಮತ್ತೆ ನೇರ ಅಲ್ಲಿ 2-3 ಕಾಮಗಾರಿ, ಒಂದು ಇವರೇ ನಿರ್ವಹಿಸಿದ್ದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹತ್ರವನ್ನ ಅಲ್ಲಿಯ ಮೆಂಬರ್ಸ್ ಅಲ್ಲಿಯ ನೀವೇ ಹೇಳ್ತಾರೆ. ಒಂದ್ಸರಿ ಅಧ್ಯಕ್ಷ ಗೊತ್ತಿರಲ್ಲ, ಪಿಡಿಒರಿಗೆ ಗೊತ್ತಿರಲ್ಲ, ನಮ್ಮವ್ರು ಇವ್ರು ನೋಡಿದಾಗ ಅದು ಪ್ರಸ್ತಾಪ ಗೊತ್ತಾಗುತ್ತೆ. ಒಟ್ಟಾರೆ ಕಾಮಗಾರಿಗಳು ಕಾಮಗಾರಿ ನಿರ್ವಹಣೆಯಲ್ಲಿ ಕೆಲವೊಂದು ಫೋಟೋಸ್ ನಿರ್ವಹಣೆ ಆಗುತ್ತೆ. ಯಾಕಂದ್ರೆ ಆ ಸ್ಟೆಪ್ ದಾಟಿ ಮೇಲೆ ಉದಾಹರಣೆಗೆ ಒಂದು ಯಾರೋ ನಾವು ಕಾರ್ಡ್ ಅದನ್ನ ಫಿಕ್ಸ್ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದ್ರೆ ಏನು ಮಾಡೋದು, ಯಾವ ರೀತಿ ರಾಡ್ ಬಳಸಿದ್ದಾರೆ. ಹಾಗಾಗಿ ಸ್ಟೆಪ್ಸ್ಗಳಲ್ಲಿ ಏನೋ ನ್ಯಾಯ ಅಂತೆಲ್ಲ ನಾವು ಪಡೆದುಕೊಂಡು ಅಲ್ಲೇ ಅಟ್ಯಾಕ್ ಮಾಡ್ಕೊಂಡ್ರೆ ಅದು ಈ ತರ ಗೊಂದಲ ಬರುತ್ತೆ. ಏನಾಗಿದ್ದಾರೆ ಅನುಮಾನಗಳ ಜಾಸ್ತಿ. ನಂತರ ನಮ್ಮ ಶಾಲಾ ಕಾಮಗಾರಿಗಳು ಫೌಂಡೇಶನ್ ಅಂತೇಳಿ ಫೌಂಡೇಶನ್ ಹಂಗೆ ಹೋಗಲ್ಲ, ಟೀನಿ ಹಾಕಿರಂತ ರಾಡ್ ಮಾಡೋದಕ್ಕೆ ಹೊಡೆಯೋದು ಕಡೆ ಅದು ಪ್ರೆಷರ್ ಕೊಟ್ರೆ ಅದು ಎಷ್ಟು ಭಾರತ ಅನ್ನೋದನ್ನ ಚೆಕ್ ಮಾಡೋದು ಗೊತ್ತೇ. ಹಾಗಾಗಿ ಇದನ್ನೆಲ್ಲ ನೀವು ಇವತ್ತೇನು ಮುಂದೆ ಕಾಮಗಾರಿ ಇವತ್ತು ಇದೀಗ ಸ್ಟಾಪ್ ಆಗುತ್ತೆ. ಕಾಮಗಾರಿ ನಿಂತಿರುವಾಗ ನೋಡ ಅಂತದ್ದು ಅದೆಲ್ಲ ಕಾಮಗಾರಿ ಕಳಪೆ ಆಗ್ತಾ ಇದೆ ಬಂದ್ರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಪ್ರಾಧಿಕಾರ ಅಥವಾ ಯಾರು ನಿರ್ವಹಣೆ ಮಾಡ್ತಾರೆ ಕಾಮಗಾರಿ ಅಂತ ಸರಿ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಅದು ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ರೆ ಕಾಮಗಾರಿ ಸ್ಥಗಿತಗೊಳಿಸೋ ನಿಂತ್ಬಿಡುದು. ನೀವು ಜಲ್ಲಿ ಆಗ್ತಾರೆ, ಜಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನಿಲ್ಲಿಸಿದ್ರೆ ಕಾಮಗಾರಿ ಅಡಿಯೋಗಾದ್ರೆ ಏನೋ ನೀವು ಉದ್ಯೋಗ ಇರಿಸಿದ್ರೆ ಈಗ ನಾವು ಅದು ತೆರವು ಮಾಡಬಹುದು ಹೇಳಿದ್ರೆ ನೀವು ಎಲ್ಲರಿಗೆ ಆಗ್ತಾ ಇರಲಿಲ್ಲ, ಮಣ್ಣು ಆಗ್ತಾ ಇರಲಿಲ್ಲ. ಆ ರೀತಿ ಏನಂದ್ರೆ ಕೇಳಕ್ಕೆ ಅವಕಾಶ ಇದೆ. ಸೊ ಅದು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಒಳ್ಳೆ ರೀತಿಯಲ್ಲಿ ಕಾಮಗಾರಿಗಳನ್ನ ಪರಿಶೀಲನೆ ಆಗಿದೆ, ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ. ಮುಂದಿನ ನಡೆಯುವ ಕಾಮಗಾರಿಯನ್ನು ಸಹ ಇದೇ ರೀತಿ ನೋಡಿ ಪರಿಶೀಲನೆ ಮಾಡಿ ಇದರ ಕಾಮಗಾರಿಗೆ ಸಂಬಂಧಪಟ್ಟ ನಾವು ಈಗ ಮುಂದಿರುತ್ತೆ ನಾವು ಭಾಗವಹಿಸಿ ಅದೇ ಸಹಕಾರ ಮತ್ತೆ ನೀವು ಕಾಮಗಾರಿ ಕೇಳೋಕೆ ಅವಕಾಶ ಇದರಲ್ಲಿ ಇಲ್ಲಿಗೆ ಮುಗಿಯಲ್ಲ. ಕಾಮಗಾರಿ ಅಡಿಷನಲ್ ಇದ್ದಾದ್ರೂ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಇದೆ. ನಾವು ಗ್ರಾಮ ಸಭೆ ವಾಟ್ಸಪ್ ಮೂಲಕ ನಿಮ್ಮಿಂದ ಮಾಹಿತಿ ತಿಳ್ಕೊಳ್ಳಿ. ವಾಟ್ಸಪ್ ಆದ್ಮೇಲೆ ಗ್ರಾಮ ಸಭೆ ಕೊಡೋದು, ಗ್ರಾಮ ಸಭೆಗೆ ಅವಧಿ ಆದ್ಮೇಲೆ ನಿಮಗೆ ಕಾಮಗಾರಿ ಇಟ್ಕೊಳ್ಳೋದು. ಹಾಗಾಗಿ ನಿಮಗೆ ಪ್ರತಿ ಹಂತ ಇದರ ಸಭೆ ಬಂದಾಗ ನೀವು ಬಂದು ಭಾಗವಹಿಸಿದ್ರೆ ನಿಮ್ಮ ಕಾಮಗಾರಿ ನಿಮಗೆ ಏನೋ ವೈಯಕ್ತಿಕ ಕಾಮಗಾರಿ ಏನಾದ್ರು ವೈಯಕ್ತಿಕ ಕಾಮಗಾರಿ ನಿಮಗೆ ದೊಡ್ಡ ಕೊಡೋದು ನೀವೇ ಸ್ವಲ್ಪ ಸಿನಿಮಾ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ರೆ ತೋಟ ಮಾಡ್ಕೊಳ್ಳೋಕೆ ಅದ್ರಲ್ಲೇನು ಪ್ರೊವಿಷನ್ ಇದೆ ಅದನ್ನೆಲ್ಲ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಬಳಸ್ಕೊಡಿ ಅಂತ ಹೇಳ್ತಾ ನಾನು
ಈಗ ಸಭೆಯನ್ನು ಕುರಿತು ಗ್ರಾಮ ಪಂಚಾಯತ್ ನಮಸ್ಕಾರ. ಇವತ್ತು ಏನು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ 2023-24 ಮಹಾತ್ಮ ಗಾಂಧಿ ಯೋಜನೆ ಮತ್ತು 15ನೇ ಜಿಲ್ಲಾ ಪಂಚಾಯತಿಯ ಅನುದಾನಗಳ ಲೆಕ್ಕ ಪರಿಶೋಧನಾ ಸಮಿತಿಗೆ ಆಯೋಜಿಸಿರುವಂತ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆದಿದೆ. ಅವರು ಸಹ ಅವರನ್ನು ಸ್ವಾಗತಿಸುತ್ತಾ ಗ್ರಾಮ ಪಂಚಾಯತಿಯ ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಹಾಗೆ ಎಲ್ಲ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮತ್ತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗ್ರಾಮ ಫಲಾನುಭವಿಗಳಿದೆ. ಇವತ್ತೇನು ಪಂಚಾಯತಿಯಲ್ಲಿ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಏನು ಒಂದು 8-10 ದಿನಗಳ ಕಾಲ ಅವರ ತಂಡದೊಂದಿಗೆ ಇವತ್ತೆಲ್ಲ ಮುಗಿಸಿದ್ದಾರೆ. ಪಾರದರ್ಶಕತೆಯಿಂದ ಒಂದು ಆಡಳಿತ ನಡೆಯಬೇಕು ಮತ್ತು ಜನರಿಗೆ ನೇರವಾದ ಸೌಲಭ್ಯಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಲೆಕ್ಕ ಪರಿಶೋಧನೆ ನಡೀತಾ ಇರುತ್ತೆ ಅದರಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಈಗಾಗಲೇ ಕೆಲವೊಂದು ಆಕ್ಷೇಪಣೆಗಳು ಮತ್ತು ಕೆಲಸ ಯಾವ ರೀತಿ ನಿರ್ವಹಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ನಾವು ಹೇಳೋದಿಷ್ಟೇನೆ, ಗ್ರಾಮ ಪಂಚಾಯತಿ ಆಡಳಿತ ಇರೋರು ಜನಸಾಮಾನ್ಯರ ಎಲ್ಲ ಒಂದು ಸೌಲಭ್ಯಗಳನ್ನ ಸರ್ಕಾರ ಸೌಲಭ್ಯಗಳನ್ನ ತಮ್ಮ ಮನೆ ಬಾಗಿಲಿಗೆ ತಲುಪುವ ಕೆಲಸ ಪಂಚಾಯತಿ ಆಡಳಿತ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಇದರಲ್ಲಿ ವಸತಿ ಯೋಜನೆ ಆಗಿರ್ಬೋದು, ಅಡಿಕೆ ತೋಟ ನಿರ್ಮಾಣ ಆಗಿರ್ಬೋದು, ಇಂಗು ಗುಡ್ಡೆ ಆಗಿರ್ಬೋದು, ಬೃಹತ್ ಕೊಟ್ಟಿಗೆ, ಚಾನಲ್ಗಳು, ಕೆರೆಗಳು, ರಸ್ತೆಗಳು, ಹಲವಾರು ವ್ಯವಸ್ಥೆಗಳನ್ನ ಪಂಚಾಯತಿಯಿಂದ ನಿಮಗೆಲ್ಲ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವರಿಗೆಲ್ಲ ಸಿಗುವಂತ ಕೆಲಸವನ್ನ ಈಗಾಗಲೇ ನಾವು ಮಾಡ್ತಾ ಬಂದಿದ್ದೇವೆ. ನಿಮಗೆ ಗೊತ್ತಿರಬೇಕು, ಈ ಒಂದು 23-24ನೇ ಸಾಲಿನಲ್ಲಿ NRHಯಲ್ಲಿ 20,27,474 ಖರ್ಚು ಮಾಡಿದ್ದೀವಿ. 15ನೇ ಹಣಕಾಸಲ್ಲಿ 26,48,223 ಖರ್ಚು ಮಾಡಿದ್ದೀವಿ. ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಅನುದಾನ 6,78,308 ಒಟ್ಟಾರೆ ಈ ಒಂದು ವರ್ಷದಲ್ಲಿ 53,54,500 ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚು ಮಾಡಿದ್ದೇವೆ. ಆಗಿದ್ದು ಸಹ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾಮಗಾರಿಗಳು ಸುತ್ತ ನಿಮ್ಮ ಪತ್ರಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೂ ತಲುಪುವಂತ ಕೆಲಸ ಮಾಡಿದ್ದೀವಿ. ಮತ್ತು ಸಹ ಇದರಲ್ಲಿ ಯಾವುದೇ ಲೋಪದೋಷಗಳಿದ್ರು ಅದನ್ನು ತಾವು ಪಂಚಾಯತಿಯಲ್ಲಿ ಎಲ್ಲ ಕರ್ತವ್ಯಗಳು ಇರ್ತವೆ, ಅದನ್ನು ಒಂದು ಪರಿಶೀಲನೆ ಮಾಡಬಹುದು. ಆಮೇಲೆ ಪಾರದರ್ಶಕ ಆಡಳಿತ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮೊಟ್ಟಿಗೆ ಇದ್ದೀವಿ. ನೀವು ಸಹ ಅದೇ ರೀತಿ ಭಾಗವಹಿಸಿ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಪರಿಶೋಧನೆ ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಕೃಷಿ ಮಂತ್ರಿ ಸಚಿವರು ಹಾಗೂ ನಾಗೇಶ್ವರ ಮತ್ತು ಅವರ ತಂಡದವರು, ಹಾಗೂ ಪಂಚಾಯತಿ ಎಲ್ಲ ಸದಸ್ಯರು, ಹಾಗೆ ನಮ್ಮ ಇಲಾಖೆಯ ತೋಟಗಾರಿಕೆ ಇಲಾಖೆ ಮತ್ತು ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮಾತಾಡುತ್ತೇನೆ. ಸಾರ್ವಜನಿಕರು ಏನಾದ್ರು ಹೇಳೋದಿದ್ರೆ ಲಾಸ್ಟ್ ಹೇಳ್ಬೋದು, ಇದರ ಸಮಯನ ಮುಕ್ತಾಯ ಮಾಡ್ತಾರೆ. ದಿನ 2023-24ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲಾದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ನಾವು 20-21ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಅನುಷ್ಠಾನಗೊಳಿಸಲಾದಂತ 15ನೇ ಹಣಕಾಸು ಯೋಜನೆ ಅನುಷ್ಠಾನಗೊಳಿಸಲಾದ ಅಭಯಗಳ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನ ಆಯ್ಕೆ ಮಾಡಲಾಗಿತ್ತು. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಸಭೆಯನ್ನು ನಡೆಸಿಕೊಟ್ಟಂತ ಶ್ರೀ ಕೃಷ್ಣಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ವೃತ್ತಗಳಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ಸಲ್ಲಿಸುತ್ತೇವೆ. ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ಸಲ್ಲಿಸುತ್ತೇವೆ. ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ಸಲ್ಲಿಸುತ್ತೇವೆ. ಸಭೆಯಲ್ಲಿ ಭಾಗವಹಿಸಿದಂತ ತಾಲೂಕು ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನೆ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ಕಳೆದ ಒಂದು 10 ದಿನಗಳಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಪರಿಶೋಧನೆಗಳನ್ನ ನಡೆಸಿದಂತ ಎಲ್ಲ ಗ್ರಾಮ ಸಂಪರ್ಕ ವ್ಯಕ್ತಿಗಳು ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಸಭೆಗೆ ಆಗಮಿಸಿದಂತ ಎಲ್ಲ ಕೃಷಿ, ತೋಟಗಾರಿಕೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು
ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಚರ್ಚೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಗ್ರಾಮಸ್ಥರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಗ್ರಾಮ ಸಭೆಯಲ್ಲಿ ವಂದನೆ ಮಾಡ್ತಾರೆ.